Hi students, I am back with our next chapter, which is meaning and importance of political science, which belongs to political science. Okay, ಮಕ್ಕಳೇ, ಸೋಷಿಯಲ್ ಸೈನ್ಸಲ್ಲಿ ತುಂಬ ಟೈಪ್ಸ್ ಬರುತ್ತೆ. ಓಕೆನಾ? ಯಾವುದಾವುದಂದರೆ ಜಿಯೋಗ್ರಫಿ, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಬಿಸ್ನೆಸ್ ಸ್ಟಡೀಸ್ ಇದೆಲ್ಲ ಬರುತ್ತೆ. ಆಯಿತಾ ಮಕ್ಕಳೇ? ಇದರಲ್ಲಿ ಹಿಸ್ಟ್ರಿ ಅಂದರೆ ಏನು ಅಂತ ನಮಗೆ ಗೊತ್ತಾಗಿದೆ. 3 ಚಾಪ್ಟರ್ಸ್ ನಾವು ಹಿಸ್ಟ್ರಿಯಿಂದ ಓದಿದ್ದೀವಿ. ಆಯಿತಾ? ಈಗ ನೆಕ್ಸ್ಟು ಇನ್ನು ಮುಂದೆ ಚಾಪ್ಟರ್ಸು ನೆಕ್ಸ್ಟ್ ನಾನು ಕವರ್ ಮಾಡ್ತೀನಿ. ಆಯಿತಾ ಮಕ್ಕಳೇ? ಈಗ ನಾವು ಪೊಲಿಟಿಕಲ್ ಸೈನ್ಸಿಗೆ ಹೋಗೋಣ. ಪೊಲಿಟಿಕಲ್ ಸೈನ್ಸ್ ಇಟ್ ಈಸ್ ಅ ಪಾರ್ಟ್ ಆಫ್ ಸೋಷಿಯಲ್ ಸೈನ್ಸ್. ಓಕೆನಾ ಮಕ್ಕಳೇ? ಈ ಪೊಲಿಟಿಕಲ್ ಸೈನ್ಸಲ್ಲಿ ನಾವು ಏನು ಕಲಿತೀವಿ ಅಂದರೆ ಮಕ್ಕಳೇ, ಪೊಲಿಟಿಕಲ್ ಸೈನ್ಸ್ ಅಂದರೆ ಇದೇನು ಒಂದು ಸ್ಟೇಟ್ನ ಹೇಗೆ ಡೆವಲಪ್ ಮಾಡಬೇಕು, ಸ್ಟೇಟ್ನ ಹೇಗೆ ಕ್ರಿಯೇಟ್ ಮಾಡಬೇಕು, ಸ್ಟೇಟಿನ ಒರಿಜಿನ್ ಏನು, ಅದರ ಡೆವಲಪ್ಮೆಂಟ್ ಹೇಗೆ ಮಾಡಬೇಕು, ಅದರಲ್ಲಿ ಲೀಡರ್ಸಿನ ಏನು ಕರ್ತವ್ಯ, ನಮ್ಮ ಏನು ಕರ್ತವ್ಯ. ಆಯಿತಾ? ಆಮೇಲೆ ನಾವು ಒಂದು ಸ್ಟೇಟ್ನ ಡೆವಲಪ್ ಮಾಡಬೇಕಂದ್ರೆ ಏನೇನೆಲ್ಲ ನಮಗೆ ಬೇಕು, ಯಾವ ಥರ ರೂಲ್ಸ್ನ ಕ್ರಿಯೇಟ್ ಮಾಡಬೇಕು, ಯಾವ ಥರ ರೂಲ್ಸ್ನ ಫಾಲೋ ಮಾಡಬೇಕು, ಇದನ್ನೆಲ್ಲ ಏನು ಒಂದು ಸ್ಟೇಟ್ನ ಡೆವಲಪ್ಮೆಂಟ್ ಬಗ್ಗೆ ನಾವು ಕಲಿತೀವಲ್ಲ ಮಕ್ಕಳೇ, ಅದನ್ನು ನಾವು ಪೊಲಿಟಿಕಲ್ ಸೈನ್ಸ್ ಅಂತೀವಿ. ಆಯಿತಾ ಮಕ್ಕಳೇ? ಆದರೆ ಈಗ ಪೊಲಿಟಿಕಲ್ ಸೈನ್ಸ್ ಅಂದರೆ ಏನು ಮಾಡಿಬಿಟ್ಟಿದ್ದಾರೆ ಗೊತ್ತಾ? ಬರೀ ರಾಜಕೀಯ ಏನು ಆಡಳಿತ ಮಾಡ್ತಾರಲ್ಲ ಅವ್ರ ಬಗ್ಗೆ ಮಾತ್ರ ಪೊಲಿಟಿಕಲ್ ಸೈನ್ಸ್ ಮಾಡಿಬಿಟ್ಟಿದ್ದಾರೆ. ಗೌರ್ಮೆಂಟ್ ಬಗ್ಗೆ ಅಷ್ಟೇ ಅಲ್ಲ ಮಕ್ಕಳೇ, ಬರೀ ಅವ್ರ ಬಗ್ಗೆ ಅಲ್ಲ, ಸ್ಟೇಟಿನ ಬಗ್ಗೆ ಇದು ಪೊಲಿಟಿಕಲ್ ಸೈನ್ಸ್. ಆಯಿತಾ ಮಕ್ಕಳೇ? ರಾಜಕೀಯ ಅಂತ ನಾವು ಹೇಳ್ತೀವಿ ಕನ್ನಡದಲ್ಲಿ ಪೊಲಿಟಿಕಲ್ ಸೈನ್ಸ್ನ. ಆಯಿತಾ ಮಕ್ಕಳೇ? ಈಗ ನೋಡೋಣ, ಈ ಪೊಲಿಟಿಕಲ್ ಸೈನ್ಸಲ್ಲಿ ನಾವು ಏನು ಕಲಿತೀವಿ. ಫಸ್ಟ್ ಚಾಪ್ಟರೇ ಕೊಟ್ಬಿಟ್ಟಿದ್ದಾರೆ ನಮಗೆ. ಪೊಲಿಟಿಕಲ್ ಸೈನ್ಸ್ ಅಂದರೆ ಏನಂತ ಇನ್ನೂ ಗೊತ್ತಿರಲ್ಲ 8th ಸ್ಟ್ಯಾಂಡರ್ಡಲ್ಲಿ. ಅದಕ್ಕೆ ಅವರು ಚಾಪ್ಟರೇ ಕೊಟ್ಟಿದ್ದಾರೆ. ಇದು ಏನು ಕಲಿತೀವಿ ಈ ಚಾಪ್ಟರಲ್ಲಿ? ನಾವು ಮೀನಿಂಗ್ನ ಕಲಿತೀವಿ. ಪೊಲಿಟಿಕಲ್ ಸೈನ್ಸ್ ಅಂದರೆ ಏನು ಅನ್ನೋದನ್ನು ಕಲಿತೀವಿ. ಮತ್ತು ಪೊಲಿಟಿಕಲ್ ಸೈನ್ಸ್ನ ಇಂಪಾರ್ಟೆನ್ಸ್ ಏನು, ಪೊಲಿಟಿಕಲ್ ಸೈನ್ಸ್ನ ನಾವು ಯಾಕೆ ಕಲಿಬೇಕು, ಅದರ ಏನು ಇಂಪಾರ್ಟೆನ್ಸ್ ಇದೆ, ಅದು ಪ್ರಯೋಜನ ಇದೆಯಾ ನಮಗೆ ಅಂತ ಕಲಿಬೇಕು ಮಕ್ಕಳೇ. ಆಯಿತಾ? ಈಗ ನೋಡೋಣ, ಈ ಪೊಲಿಟಿಕಲ್ ಸೈನ್ಸ್ ಇದರಲ್ಲಿ ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್ ಚಾಪ್ಟರಲ್ಲಿ ಏನೇನಿದೆ, ಏನೇನು ನಮಗೆ ಗೊತ್ತಾಗುತ್ತೆ. ಈ ಚಾಪ್ಟರ್ನ ಕಲಿತ ಮೇಲೆ ನಾವು ಯಾವುದ್ಯಾವುದನ್ನು ಮಾತಾಡೋಕ್ಕೆ ಕೇಪಬಲ್ ಇದ್ದೀವಿ, ಯಾವುದ್ಯಾವುದನ್ನು ಅರ್ಥ ಆಗಿದೆ ಅಂತ ಅನಿಸುತ್ತೆ ಅಂತ ಇವರು ಕೊಟ್ಟಿದ್ದಾರೆ. ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ಪೊಲಿಟಿಕಲ್ ಸೈನ್ಸ್. ನಮಗೇನು ಗೊತ್ತಾಗುತ್ತೆ ಈ ಚಾಪ್ಟರ್ ಓದಿದ್ಮೇಲೆ? ಈ ಪೊಲಿಟಿಕಲ್ ಸೈನ್ಸ್ ಅಂದರೆ ಏನು ಅನ್ನೋದು ಗೊತ್ತಾಗುತ್ತೆ. ಆಯಿತಾ ಮಕ್ಕಳೇ? ಮತ್ತು ಎಕ್ಸ್ಪ್ಲೇನ್ ಮಾಡೋದು ಗೊತ್ತಾಗುತ್ತೆ. ಏನು ಪ್ರೊಸೆಸ್ ಮತ್ತು ಡೆವಲಪ್ಮೆಂಟ್ ಇನ್ ಪೊಲಿಟಿಕಲ್ ಸೈನ್ಸ್ ನಮಗೆ ಗೊತ್ತಾಗುತ್ತೆ ಮಕ್ಕಳೇ. ನೋ ಆ್ಯಂಡ್ ರೆಕಗ್ನೈಸ್ ದ ಪೊಲಿಟಿಕಲ್ ಥಿಂಕರ್ಸ್ ಆ್ಯಂಡ್ ದರ್ ಕಾಂಟ್ರಿಬ್ಯೂಷನ್. ಈ ಪೊಲಿಟಿಕಲ್ ಸೈನ್ಸ್ ಅನ್ನೋದು ಹೇಗೆ ಸ್ಟಾರ್ಟ್ ಆಯಿತು, ಯಾರು ಸ್ಟಾರ್ಟ್ ಮಾಡಿದ್ರು, ಇದನ್ನು ಕ್ರಿಯೇಟ್ ಮಾಡಿರೋರು ಯಾರು, ಅವರ ಏನು ಕಾಂಟ್ರಿಬ್ಯೂಷನ್ ಇದೆ, ಅವ್ರು ಏನು ಕೊಟ್ಟಿದ್ದಾರೆ ನಮಗೋಸ್ಕರ ಅನ್ನೋದು ಗೊತ್ತಾಗುತ್ತೆ ಮಕ್ಕಳೇ. ನೋ ದ ಇಂಪಾರ್ಟೆನ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್. ಪೊಲಿಟಿಕಲ್ ಸೈನ್ಸ್ ನಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟು, ಪೊಲಿಟಿಕಲ್ ಸೈನ್ಸ್ ನಾವು ಎಷ್ಟು ನಮಗೆ ಒಂದು ನಾಲೆಡ್ಜ್ನ ಕೊಡುತ್ತೆ ಅನ್ನೋದು ಈ ಪಾಠ ಓದಿದ ಮೇಲೆ ನಮಗೆ ಗೊತ್ತಾಗುತ್ತೆ ಮಕ್ಕಳೇ. ಆಯಿತಾ? ಪೊಲಿಟಿಕಲ್ ಸೈನ್ಸ್ ಅಂದರೆ ಕನ್ನಡದಲ್ಲಿ ನಾವು ರಾಜಕೀಯ ಅಂತ ಹೇಳ್ತೀವಿ. ಇದರಲ್ಲಿ ನಾವು ಏನು ಕಲಿತೀವಿ ಮಕ್ಕಳೇ? ಸ್ಟೇಟ್ ಆರ್ ಸಿಟಿನ ಹೇಗೆ ಡೆವಲಪ್ ಮಾಡಬೇಕು, ಯಾವ್ಯಾವ ರೂಲ್ಸ್ಗಳನ್ನು ನಾವು ಫಾಲೋ ಮಾಡಬೇಕು, ಯಾವ್ಯಾವ ರೂಲ್ಸ್ಗಳನ್ನು ಕ್ರಿಯೇಟ್ ಮಾಡಬೇಕು, ಲೀಡರ್ಸ್ ಯಾವ ಥರ ಅದನ್ನು ಎಲ್ಲದು ಸರಿಪಡಿಸ್ಬೇಕು, ಅವ್ರು ಹೇಗೆ ಸಿವಿಲ್ ಸರ್ವಿಸ್ನ ಕೊಡಬೇಕು, ಇದನ್ನೆಲ್ಲ ಗೊತ್ತಾಗುತ್ತೆ ಮಕ್ಕಳೇ. ಆಯಿತಾ? ಆದರೆ ಈ ಲೆಸನ್ನ ನಮಗೆ ಶಾರ್ಟಾಗಿ ಸ್ಮಾಲಾಗಿ ಕೊಟ್ಟಿದ್ದಾರೆ. ಯಾಕಂದರೆ ಸ್ಟಾರ್ಟಿಂಗ್ ಅಲ್ವಾ ನಾವು ಕಲಿತಿರೋದು. ಮುಂದೆ ನಾವು ಹೋಗ್ತಾ ನೋಡ್ತೀವಿ, ಪೊಲಿಟಿಕಲ್ ಸೈನ್ಸ್ ಅನ್ನೋದೇ ಒಂದು ದೊಡ್ಡ ಬ್ರಾಂಚ್ ಥರ ಇರುತ್ತೆ ಮಕ್ಕಳೇ. ತುಂಬ ಕಲಿಯೋದಿರುತ್ತೆ ಅದರಲ್ಲೇ. ಆಯಿತಾ? ಓಕೆನಾ ಮಕ್ಕಳೇ? ಈಗ ಮುಂದೆ ಹೋಗೋಣ. ಪೊಲಿಟಿಕಲ್ ಸೈನ್ಸ್ ಅನ್ನೋದು ಫಸ್ಟು ಮೀನಿಂಗ್ ಅಂತ ಕೊಟ್ಟಿದ್ದಾರಲ್ಲ, ಮೀನಿಂಗ್ ಏನು ಅಂತ ನೋಡೋಣ ಮಕ್ಕಳೇ. ಪೊಲಿಟಿಕಲ್ ಸೈನ್ಸ್ ಈಸ್ ಒನ್ ಆಫ್ ದ ಸೋಷಿಯಲ್ ಸೈನ್ಸ್ ಡೀಲಿಂಗ್ ವಿತ್ ದ ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ ಆಫ್ ಮ್ಯಾನ್. ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ ಬಗ್ಗೆ ಡೀಲ್ ಮಾಡೋದು, ಕಲಿಯೋದು ನಾವೇನಂತೀವಿ? ಪೊಲಿಟಿಕಲ್ ಸೈನ್ಸ್ ಅಂತೀವಿ ಮಕ್ಕಳೇ. ಆಯಿತಾ? ಇಟ್ ಡೀಲ್ಸ್ ವಿತ್ ದ ಸ್ಟೇಟ್ ಆ್ಯಂಡ್ ಗೌರ್ಮೆಂಟ್. ಇಟ್ ಈಸ್ ರಿಲೇಟೆಡ್ ಟು ದ ಒರಿಜಿನ್ ಆ್ಯಂಡ್ ನೇಚರ್ ಆಫ್ ದ ಸ್ಟೇಟ್ ಆ್ಯಂಡ್ ಫಾರ್ಮ್ಸ್ ಆಫ್ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್. ಮಕ್ಕಳೇ, ಇದು ಯಾವುದ್ರ ಮೇಲೆ ಡೀಲ್ ಮಾಡುತ್ತೆ ಅಂದರೆ ಒಂದು ಸ್ಟೇಟ್ ಮೇಲೆ, ಗೌರ್ಮೆಂಟ್ ಮೇಲೆ, ಅದನ್ನು ಹೇಗೆ ನಡೆಸಬೇಕು, ಹೇಗೆ ಎಲ್ಲದನ್ನು ಕ್ರಿಯೇಟ್ ಮಾಡಬೇಕು, ಅದನ್ನು ಹೇಗೆ ಡೆವಲಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ಪೊಲಿಟಿಕಲ್ ಸೈನ್ಸ್ ನಮಗೆ ತಿಳಿಸ್ಕೊಡುತ್ತೆ ಮಕ್ಕಳೇ. ಆಯಿತಾ? ಅದರ ಒರಿಜಿನ್ ಅಂದರೆ ಅದು ಹೇಗೆ ಸ್ಟಾರ್ಟ್ ಆಯಿತು, ಅದರ ಬಿಗಿನಿಂಗ್ ಹೇಗೆ ಮಾಡಬೇಕು, ಆಮೇಲೆ ಆ ಸ್ಟೇಟ್ನ ಅದ್ರ ನೇಚರ್ ಏನು, ಅದನ್ನು ಹೇಗೆ ಕ್ರಿಯೇಟ್ ಮಾಡಬೇಕು, ಇದೆಲ್ಲ ನಮಗೆ ಗೊತ್ತಾಗುತ್ತೆ ಮಕ್ಕಳೇ. ಆಯಿತಾ?
ದ ಸ್ಟಡಿ ಆಫ್ ಸ್ಟೇಟ್ ಈಸ್ ದ ಮೇನ್ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಪೊಲಿಟಿಕಲ್ ಸೈನ್ಸ್. ಪೊಲಿಟಿಕಲ್ ಸೈನ್ಸ್ ಅನ್ನೋದೇ ಮೇನ್ ಸ್ಟಡಿ ಆಫ್ ಸ್ಟೇಟಿನ ಡೆವಲಪ್ಮೆಂಟ್ ಬಗ್ಗೆ, ಸ್ಟೇಟಿನ ಒರಿಜಿನ್ ಬಗ್ಗೆ, ಸ್ಟೇಟ್ನ ಹೇಗೆ ನಾವು ಚೇಂಜ್ ಮಾಡಬೇಕು, ಸ್ಟೇಟಲ್ಲಿ ಏನೇನು ಚೇಂಜಸ್ನ ತರಬೇಕು ಅನ್ನೋದನ್ನು ಕಲಿಯೋದನ್ನೇ ನಾವು ಪೊಲಿಟಿಕಲ್ ಸೈನ್ಸ್ ಅಂತೀವಿ. ಆದರೆ ಈಗೇನು ಮಾಡಿದ್ದಾರೆ, ಪೊಲಿಟಿಕಲ್ ಸೈನ್ಸ್ ಅನ್ನೋದೇ ಒಂದು ಗೌರ್ಮೆಂಟ್ ಬಗ್ಗೆ, ಪಾರ್ಟೀಸ್ ಬಗ್ಗೆ, ಆಯಿತಾ, ಆ ಪಾರ್ಟಿ ಈ ಪಾರ್ಟಿ ಅನ್ನೋ ಮಾತಾಡ್ತೀವಲ್ಲ, ಅದನ್ನು ಪೊಲಿಟಿಕಲ್ ಸೈನ್ಸ್ ಮಾಡಿಟ್ಟಿದ್ದಾರೆ. ಆದರೆ ಅದೆಲ್ಲ ಮಕ್ಕಳೇ ರಿಯಲ್ ಮೀನಿಂಗ್ ಏನು, ಒಂದು ಸ್ಟೇಟ್ನ ಡೆವಲಪ್ಮೆಂಟ್ ಮಾಡೋ ಬಗ್ಗೆ, ಅದನ್ನು ಕ್ರಿಯೇಟ್ ಮಾಡೋ ಬಗ್ಗೆ, ಅದರ ನೇಚರನ್ನ ತಿಳ್ಕೊಳೋದ್ರ ಬಗ್ಗೆ ಕಲಿಯೋದನ್ನೇ ನಾವು ಪೊಲಿಟಿಕಲ್ ಸೈನ್ಸ್ ಅಂತ ಹೇಳ್ತೀವಿ ಮಕ್ಕಳೇ, ಆಯಿತಾ. ಆಸ್ ಅ ಸಬ್ಜೆಕ್ಟ್ ದ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್ ಬಿಗ್ಯಾನ್ ವಿತ್ ದ ಗ್ರೀಕ್ಸ್. ಮಕ್ಕಳೇ, ಈ ಪೊಲಿಟಿಕಲ್ ಸೈನ್ಸ್ ಅನ್ನೋದು ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಗ್ರೀಕ್ ದೇಶದಿಂದ ಸ್ಟಾರ್ಟ್ ಆಯಿತು ಮಕ್ಕಳೇ. ಗ್ರೀಕ್ ದೇಶದವರು ಏನು ಮಾಡಿದ್ರು, ಪೊಲಿಟಿಕಲ್ ಸೈನ್ಸ್ನ ಒಂದು ಸಿಸ್ಟಮ್ಯಾಟಿಕ್ ಆಗಿ ಅವರು ಸ್ಟಡಿ ಮಾಡಿದ್ರು, ಗ್ರೀಕ್ ದೇಶದವರು, ಆಯಿತಾ. ಗ್ರೀಕ್ ನೇಷನ್ ಅಂದರೆ ಮಕ್ಕಳೇ ದೇಶ ಅಂತ. ಗ್ರೀಕ್ ದೇಶದವರು ಸ್ಟಾರ್ಟ್ ಮಾಡಿದ್ರು ಮಕ್ಕಳೇ, ಆಯಿತಾ. ಅದನ್ನು ಸಿಸ್ಟಮ್ಯಾಟಿಕ್ ಆಗಿ ಕಲಿಯೋದನ್ನು ಇವ್ರು ಹೇಳಿದರು. ಎಲ್ಲ ಕಡೆ ಪೊಲಿಟಿಕಲ್ ಸೈನ್ಸ್ ಇದ್ದೇ ಇದೆ ಮಕ್ಕಳೇ, ಹೌದಲ್ವಾ. ಈಗ ಒಂದು ಸೊಸೈಟಿನ ನಾವು ಕ್ರಿಯೇಟ್ ಮಾಡಿದ್ದೀವಿ ಅಂದರೆ ಮಕ್ಕಳೇ, ಸ್ಮಾಲ್ ಆಗಿ ಅಲ್ಲಿ ಒಂದು ಲೀಡರ್ಸ್ನ ಕ್ರಿಯೇಟ್ ಮಾಡ್ಕೊತೀವಿ, ಆಯಿತಾ. ಅಲ್ಲೊಂದು ಈಗ ಒಂದು ಕ್ಲಾಸಲ್ಲೇ ನೋಡಿ, ಒಂದು ಕ್ಲಾಸ್ನ ಮೇಂಟೈನ್ ಮಾಡಬೇಕಂದ್ರೆ ಟೀಚರ್ ಏನು ಮಾಡ್ತಾರೆ, ಟೀಚರ್ ಹೆಡ್, ಹೌದಲ್ವಾ. ಅವ್ರು ಏನು ಮಾಡ್ಕೊತಾರೆ, RP ಅಥವಾ ಲೀಡರ್ಸ್ ಈ ಥರ ಕ್ರಿಯೇಟ್ ಮಾಡ್ಕೊತಾರೆ. ಯಾಕಂದರೆ ಒಬ್ಬರು ಟೀಚರು ಒಂದು 50 ಮಕ್ಕಳು, 40 ಮಕ್ಕಳು, 60 ಮಕ್ಕಳನ್ನ ನೋಡ್ಕೊಳಕ್ಕಾಗಲ್ಲ, ಹೌದಲ್ವಾ. ಎಲ್ಲರ ಇನ್ಫಾರ್ಮೇಷನು ಅವರಿಗೆ ಬರಲ್ಲ, ಹೌದಲ್ವಾ. ಒಬ್ಬರು ಮುಂದೆ ಕೂತಿರ್ತಾರೆ, ಒಬ್ಬರು ಹಿಂದೆ ಕೂತಿರ್ತಾರೆ. ಮುಂದೆ ಅವ್ರದ್ದು ಬೇಗ ಗೊತ್ತಾಗ್ಬಿಡುತ್ತೆ, ಹಿಂದೆ ಅವ್ರದ್ದು ಗೊತ್ತೇ ಆಗಲ್ಲ. ಅಥವಾ ಎಲ್ಲೋ ಒಂದು ಮಧ್ಯದಲ್ಲಿ ಮಗು ಇರುತ್ತೆ, ಅದಕ್ಕೇನು ಅರ್ಥನೇ ಆಗ್ತಾ ಇರಲ್ಲ, ಆ ಮಗು ಕಾನ್ಸಂಟ್ರೇಟೇ ಮಾಡಲ್ಲ. ಇದನ್ನೆಲ್ಲ ಏನು ಟೀಚರ್ ಅಬ್ಸರ್ವ್ ಮಾಡ್ತಾರೆ, ಆದರೆ ಓವರ್ ಆಲ್ 1 by 1 ಅಬ್ಸರ್ವ್ ಮಾಡೋಕ್ಕಾಗಲ್ಲ, ಹೌದಲ್ವಾ. ಈಗ ಟೀಚರ್ ಇಲ್ದಿದ್ದ ಟೈಮಲ್ಲಿ ಏನು ಮಾಡಬೇಕು, ಲೀಡರ್ಸ್ ಅಬ್ಸರ್ವ್ ಮಾಡ್ಕೊಳ್ಬೇಕು, ಹೌದಲ್ವಾ. ಲೀಡರ್ಸ್ ಏನು ಮಾಡ್ತಾರೆ, ಒಬ್ಬೊಬ್ಬರು ಇನ್ಫಾರ್ಮೇಷನ್ನು ಟೀಚರಿಗೆ ಕೊಡ್ತಾ ಇರ್ತಾರೆ. ಲೀಡರ್ಸ್ ಕೂಡ ಏನು ಮಾಡ್ಕೊತಾರೆ ಮಕ್ಕಳೇ, ಬೆಂಚ್ ಲೀಡರ್ಸ್ ಅಂತ ಮಾಡಿಬಿಡ್ತಾರೆ. ಇಂಡಿವಿಜುವಲ್ ನೋಡ್ಕೊಳಕ್ಕೆ ಮಕ್ಕಳಿಗೆ, ಇಂಡಿವಿಜುವಲ್ ಆಗಿ ಅವರಿಗೆ ಮುಂದೆ ತರಕ್ಕೆ, ಇಂಡಿವಿಜುವಲ್ ಆಗಿ ಅವ್ರು ಏನು ವರ್ಕ್ ಮಾಡ್ತಿದ್ದಾರೋ ಇಲ್ಲೋ ನೋಡೋಕ್ಕೆ ಬೆಂಚ್ ಲೀಡರ್ಸ್ ಅಂತ ಮಾಡಿಬಿಡ್ತಾರೆ, ಹೌದಲ್ವಾ. ನೋಡಿ, ಹೆಡ್ಡು ಪ್ರಿನ್ಸಿಪಲ್ ಬರ್ತಾರೆ, ಅವ್ರ ಅಂಡರಲ್ಲಿ 125 ಅಥವಾ 15 ಕ್ಲಾಸಸ್ ಇರುತ್ತೆ, ಅವ್ರು ಟೀಚರ್ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಆ ಟೀಚರ್ಸ್ ಸ್ಟೂಡೆಂಟ್ಸ್ ಆಗಿ ಲೀಡರ್ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಆ ಲೀಡರ್ಸ್ ಬೆಂಚ್ ಲೀಡರ್ಸಿಗೆ ವರ್ಕ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಮಕ್ಕಳೇ, ಇಲ್ಲಿ ಡಿಸ್ಟ್ರಿಬ್ಯೂಷನ್ ಹೇಗಿದೆ ನೋಡಿ, ಇಂಡಿವಿಜುವಲ್ ಆಗಿ ನೋಡೋಕ್ಕೆ. ಹಾಗೆ ಇಲ್ಲಿ ಸ್ಟೇಟಲ್ಲಿ ಏನು ಮಾಡಬೇಕು, ಇಂಡಿವಿಜುವಲ್ ಕೆಲಸಗಳನ್ನು ಇವ್ರು ಹೇಗೆ ಮಾಡಬೇಕು, ಹೇಗೆ ಡೆವಲಪ್ ಮಾಡಬೇಕು, ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದು ಇಡೀ ಸ್ಟಡಿನ, ಒಂದು ಸ್ಟೇಟ್ನ ಡೆವಲಪ್ ಮಾಡೋದು ಹೇಗೆ ಅನ್ನೋದನ್ನು ನಾವು ಪೊಲಿಟಿಕಲ್ ಸೈನ್ಸಲ್ಲಿ ಕಲಿತೀವಿ ಮಕ್ಕಳೇ, ಆಯಿತಾ. ಇದನ್ನು ಮೊದಲು ನೀಟಾಗಿ ಈ ಥರ ಮಾಡಬೇಕು, ಈ ಥರ ಸ್ಟಾರ್ಟ್ ಮಾಡಬೇಕು, ಈ ಥರ ಡೆವಲಪ್ ಮಾಡಬೇಕು, ಈ ಥರ ಕಂಟಿನ್ಯೂ ಮಾಡಬೇಕು ಒಂದು ಸ್ಟೇಟ್ನ ಅಂತ ಮೊದಲಾಗಿ ಸಿಸ್ಟಮ್ಯಾಟಿಕ್ಕಾಗಿ ಕಲ್ತವ್ರು ಯಾರು, ಗ್ರೀಕ್ ಅವರು. ಆದರೆ ಮಕ್ಕಳು, ಒಂದು ಸೊಸೈಟಿ, ಒಂದು ಜಾಗ ಸ್ಟಾರ್ಟ್ ಆಗಿದೆ ಅಂದರೆ ಎಲ್ರಿಗೂ ಸ್ವಲ್ಪ ಅದರಲ್ಲಿ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಈಗ ನೋಡಿ, ಎಜುಕೇಷನ್ ಸ್ಟಾರ್ಟ್ ಆಗಿಡುತ್ತೆ, ಎಲ್ಲ ಕಡೆನೂ ಏನು ಮಾಡ್ತಿದ್ರು, ಮರದ ಕೆಳಗಡೆ ಕುತ್ಕೊಂಡು ಓದಿಸ್ತಿದ್ರು. ಸಂಸ್ಕೃತ ಭಾಷಾನೋ ಅಥವಾ ಉರ್ದುನೋ, ಇಂಗ್ಲೀಷೋ, ಕನ್ನಡನೋ, ಬೇರೆ ಬೇರೆ ಭಾಷೆಗಳಿತ್ತು, ಆಯಿತಾ. ಪ್ರಾಕೃತ, ಈ ಲ್ಯಾಂಗ್ವೇಜಸ್ ಎಲ್ಲ ಎಲ್ಲರೂ ಕಲಿತಿದ್ರು, ಆದರೆ ಸ್ಮಾಲ್ ಸ್ಕೇಲಲ್ಲಿ ಕಲಿತಿದ್ರು. ಸ್ವಲ್ಪ ಜನ ಕಲಿತಿದ್ರು, ಅಲ್ಲಲ್ಲಿ ಸ್ವಲ್ಪ ಜನ ಕಲಿತಿದ್ರು, ಅಷ್ಟು ನಾಲೆಡ್ಜ್ ಇದ್ದಿಲ್ಲ. ಆದರೆ ಈಗೇನಿದೆ, ಎಜುಕೇಷನ್ ಸಿಸ್ಟಮ್ಯಾಟಿಕ್ ಆಗಿದೆ. LKG, UKG, ಫ್ರೀ KG, ನರ್ಸರಿ, ಆಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್, ಆಮೇಲೆ ಸೆಕೆಂಡ್ ಸ್ಟ್ಯಾಂಡರ್ಡ್, ಆಮೇಲೆ SLC ಒಂದು ಅಪ್ಗ್ರೇಡ್ ಲೆವೆಲ್, ಆಮೇಲೆ PUC ಒಂದು ಅಪ್ಗ್ರೇಡ್ ಲೆವೆಲ್, ಆಮೇಲೆ ಡಿಗ್ರಿ, ಆಮೇಲೆ ಇದೇನಾಗಿದೆ ಹೇಳಿ, ಸಿಸ್ಟಮ್ಯಾಟಿಕ್ ಆಗಿದೆ. ಆದರೆ ಮೊದಲಿತ್ತಲ್ಲ, ಅದೇನಿತ್ತು, ಅದು ಸಿಸ್ಟಮ್ಯಾಟಿಕ್ ಆಗಿದ್ದಿಲ್ಲ. ಅಲ್ಲೊಂದು ಪಾಠಶಾಲಾ ಅಂತ ಇಟ್ಕೊತಿದ್ರು, ಅಲ್ಲಿ ಅವ್ರು ಸಂಸ್ಕೃತ ಕಲಿಸ್ತಿದ್ರು. ಇಲ್ಲೊಂದು ಇಟ್ಕೊತಿದ್ರು, ಇವ್ರು ಅರೇಬಿಕ್ ಕಲಿಸ್ತಿದ್ರು. ಇಲ್ಲೊಂದು ಇಟ್ಕೊತಿದ್ರು, ಇವ್ರು ಕನ್ನಡ ಕಲಿಸ್ತಿದ್ರು, ಹೌದಲ್ವಾ. ಸಿಸ್ಟಮ್ಯಾಟಿಕ್ ಆಗಿದ್ದಿಲ್ಲ. ಆದರೆ ಈಗೇನಿದೆ, ಎಜುಕೇಷನ್ ಸಿಸ್ಟಮ್ಯಾಟಿಕ್ ಆಗಿದೆ. ಹಾಗೆ ಗ್ರೀಕ್ ಅವರು ಸಿಸ್ಟಮ್ಯಾಟಿಕ್ ಆಗಿ ಪೊಲಿಟಿಕಲ್ ಸೈನ್ಸ್ನ ಅಂಡರ್ಸ್ಟ್ಯಾಂಡ್ ಮಾಡಿ ಪೊಲಿಟಿಕಲ್ ಸೈನ್ಸ್ ಬಗ್ಗೆ ಸ್ಟಾರ್ಟ್ ಮಾಡಿದ್ರು, ಆಯಿತಾ. ಆದರೆ ಬೇರೆ ಜಾಗಗಳಲ್ಲೂ ಇತ್ತು. ಯಾವ್ಯಾವ ಜಾಗಗಳು, ಬೇರೆ ಜಾಗಗಳವರಿಗೂ ಗೊತ್ತಿತ್ತು ಪೊಲಿಟಿಕಲ್ ಸೈನ್ಸ್ ಅಂದರೆ ಹೇಗೆ ಮಾಡಬೇಕು, ಒಂಚೂರು ಅವರು ಏನೋ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಯಾವ ದೇಶಗಳು ಅಂದರೆ ಈಜಿಪ್ಷಿಯನ್ಸ್, ಬ್ಯಾಬಿಲೋನಿಯನ್ಸ್, ಪರ್ಷಿಯನ್ಸ್, ಇಂಡಿಯನ್ಸ್, ಚೈನೀಸ್, ಮತ್ತು ಇವರಿಗೂ ಏನು ಒಂಚೂರು ಇವರು ರೂಲ್ಸ್, ರೆಗ್ಯುಲೇಷನ್ಸ್ ಇವರು ಕೊಟ್ಟಿದ್ದಾರೆ, ಪೊಲಿಟಿಕಲ್ ಸೈನ್ಸ್ನ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ. ಆದರೆ ಸಿಸ್ಟಮ್ಯಾಟಿಕ್ ಆಗಿ ಕೊಟ್ಟಿರೋರು ಯಾರು, ಗ್ರೀಕ್ ಅವರು, ಆಯಿತಾ ಮಕ್ಕಳೇ. ಗ್ರೀಕ್
ಟು ಡೆವಲಪ್ ಇಟ್ ಆ್ಯಸ್ ಅ ಸಿಸ್ಟಮ್ಯಾಟಿಕ್ ಸ್ಟಡಿ. ಈಗ ನಾನು ಏನು ಹೇಳಿದೆ, ಚೈನೀಸ್, ಇಂಡಿಯನ್ಸ್, ಬೆಬಿಲೋನಿಯನ್ಸ್ ಮತ್ತು ಪರ್ಷಿಯನ್ಸ್, ಈಜಿಪ್ಷಿಯನ್ಸ್ ಇವರೆಲ್ಲ ಕೊಟ್ಟರು ಇನ್ಫಾರ್ಮೇಷನ್, ಆದರೆ ಸಿಸ್ಟಮ್ಯಾಟಿಕ್ ಆಗಿ ಕೊಟ್ಟಿಲ್ಲ ಆಯಿತಾ. ಸಿಸ್ಟಮ್ಯಾಟಿಕ್ ಆಗಿ ಸ್ಟಾರ್ಟ್ ಮಾಡಿಲ್ಲ. ಆದರೆ ಈಜಿಪ್ಷಿಯನ್ಸ್ ಗ್ರೀಕ್ ದೇಶದವರು, ಗ್ರೀಸ್ ಏನು ಮಾಡಿದ್ರು, ಸಿಸ್ಟಮ್ಯಾಟಿಕ್ ಆಗಿ ಸ್ಟಾರ್ಟ್ ಮಾಡಿದ್ರು. ಗ್ರೀಕ್ ಫಿಲಾಸಫರ್ಸ್ ಲೈಕ್ ಸಾಕ್ರೇಟ್ಸ್ ಆ್ಯಂಡ್ ಹಿಸ್ ಡಿಸಿಪಲ್ ಪ್ಲೇಟೋ ವೆರ್ ಗ್ರೇಟ್ ಪೊಲಿಟಿಕಲ್ ಥಿಂಕರ್ಸ್. ನೋಡಿ ಮಕ್ಕಳೇ, ಗ್ರೀಕಲ್ಲಿ ಸ್ಟಾರ್ಟ್ ಆಯಿತು ಅಂತ ಹೇಳಿದೆ. ಯಾರು ಸ್ಟಾರ್ಟ್ ಮಾಡಿರೋರು ಗ್ರೀಕಲ್ಲಿ ಅಂತ ಹೇಳಿದ್ರೆ ಮಕ್ಕಳೇ, ಸಾಕ್ರೇಟ್ಸ್ ಅನ್ನೋರೊಬ್ಬರು, ಇನ್ನೊಬ್ಬರು ಪ್ಲೇಟೋ ಅನ್ನೋರು ಆಯಿತಾ ಮಕ್ಕಳೇ. ಇವರಿಬ್ಬರನ್ನ ನಾವೇನಂತೀವಿ, ಥಿಂಕರ್ಸ್. ಆಯಿತಾ ಮಕ್ಕಳೇ, ಇವರಿಬ್ಬರು ಏನು ಪೊಲಿಟಿಕಲ್ ಸೈನ್ಸ್ನ ಥಿಂಕರ್ಸ್ ಮಕ್ಕಳೇ ಆಯಿತಾ. ಇವರಿಗೆ ಐಡಿಯಾ ಬಂದಿದ್ದು ಪೊಲಿಟಿಕಲ್ ಸೈನ್ಸ್ ಅಂದರೆ ಹೇಗೆ ಸ್ಟಾರ್ಟ್ ಮಾಡಬೇಕು, ಏನು ಮಾಡಬೇಕು, ಇದರಲ್ಲಿ ಯಾವ್ಯಾವ ಥರ ರಾಜಕೀಯ, ನಾವು ರಾಜ್ಯನ, ಸ್ಟೇಟ್ ಅಂದರೆ ರಾಜ್ಯ ಅಲ್ವಾ, ರಾಜ್ಯನ ಹೇಗೆ ಡೆವಲಪ್ ಮಾಡಬೇಕು, ರಾಜ್ಯನ ಹೇಗೆ ಕ್ರಿಯೇಟ್ ಮಾಡಬೇಕು, ಇದನ್ನೆಲ್ಲ ಫಸ್ಟೇ ಥಿಂಕ್ ಮಾಡಿರೋರು ಇವರು ಮಕ್ಕಳೇ ಆಯಿತಾ, ಸಿಸ್ಟಮ್ಯಾಟಿಕ್ ಆಗಿ. ಓಕೆನಾ ಮಕ್ಕಳೇ. ಪ್ಲೇಟೋ ಇನ್ ಹಿಸ್ ಫೇಮಸ್ ಬುಕ್, ನೋಡಿ ಇಲ್ಲಿ ಡಿಸಿಪಲ್ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಡಿಸಿಪಲ್ ಅಂದರೆ ಮಕ್ಕಳೇ ಅ ಪರ್ಸನ್ ಹೂ ಫಾಲೋಸ್ ಈಸ್ ಅ ಟೀಚರ್ ಅಂತ. ಇಲ್ಲಿ ನೋಡಿ ಸಾಕ್ರೇಟ್ಸ್ ಅಥವಾ ಸೇಕ್ರೇಟ್ಸ್ ಏನಿದ್ದಾರೆ, ಇವರ ಟೀಚರ್ ಆಗಿದ್ರು. ಪ್ಲೇಟೋ ಟೀಚರ್ ಯಾರು ಮಕ್ಕಳೇ, ಸಾಕ್ರೇಟ್ಸ್ ಆಯಿತಾ. ಇವರ ಟೀಚರ್. ಸಾಕ್ರೇಟ್ಸ್ ಪ್ಲೇಟೋ ಟೀಚರ್ ಮಕ್ಕಳೇ ಆಯಿತಾ. ಸಾಕ್ರೇಟ್ಸ್ ಯಾರು, ಪ್ಲೇಟೋ ಟೀಚರ್. ಇವ್ರನ್ನ ಆಸ್ ಅ ಡಿಸಿಪಲ್, ಟೀಚರ್ನ ಫಾಲೋ ಮಾಡ್ತಿದ್ರು ಪ್ಲೇಟೋ ಏನು ಮಾಡಿದ್ರು ಆಮೇಲೆ ಮಕ್ಕಳೇ, ಇಲ್ಲಿ ನೋಡಿ ನಾನು ಹೀಗೆ ಯಾರೋ ಮಾರ್ಕ್ ಹಾಕ್ತೀನಿ, ಇವರ ಟೀಚರ್ ಆಯಿತಾ. ಈಗ ಇವ್ರ ಬಗ್ಗೆ ಇನ್ನೊಂದು ಇನ್ಫಾರ್ಮೇಷನ್ ಕೊಡ್ತೀನಿ ನೋಡಿ. ಪ್ಲೇಟೋ ಏನು ಮಾಡಿದ್ರು ಆಮೇಲೆ ಅಂತ ಹೇಳಿದ್ರೆ ಮಕ್ಕಳೇ, ಇವರು ಸ್ವಲ್ಪ ಇನ್ಫಾರ್ಮೇಷನ್ ಇವ್ರಿಗೆ ಕೊಟ್ಟರಲ್ಲ, ಇವ್ರು ಸ್ಟಾರ್ಟ್ ಮಾಡಿದ್ರಲ್ಲ ಇವ್ರ ಜೊತೆ, ಇವರು ಆ್ಯಸ್ ಅ ಸ್ಟೂಡೆಂಟಾಗಿ ಏನು ಮಾಡಿದ್ರು ಮಕ್ಕಳೇ, ಒಂದು ಫೇಮಸ್ ಬುಕ್ನ ಬರೆದ್ರು, ರಿಪಬ್ಲಿಕ್ ಅಂತ. ಫಾರ್ ದ ಫಸ್ಟ್ ಟೈಮ್ ಡಿಸ್ಕಸ್ ದ ನೇಚರ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದ ಸ್ಟೇಟ್ ಆ್ಯಂಡ್ ಗೌರ್ಮೆಂಟ್. ಇವರು ಒಂದು ಬುಕ್ನ ಬರೀತಾರೆ ಮಕ್ಕಳೇ, ರಿಪಬ್ಲಿಕ್ ಅನ್ನೋ ಬುಕ್. ನೆನ್ಪಿಟ್ಕೊಳ್ಬೇಕು ಮಕ್ಕಳೇ, ಇದೆಲ್ಲ 1 ಮಾರ್ಕ್ಸಿಗೆ ಕೇಳ್ತಾರೆ. ರಿಪಬ್ಲಿಕ್ ಅನ್ನೋ ಬುಕ್ನ ಯಾರು ಬರೆದಿರ್ತಾರೆ ಮಕ್ಕಳೇ, ಪ್ಲೇಟೋ ಅನ್ನೋರು ಬರೀತಾರೆ ಆಯಿತಾ. ಪ್ಲೇಟೋ ಏನು ಮಾಡ್ತಾರೆ, ರಿಪಬ್ಲಿಕ್ ಬುಕ್ ಬರೆದ್ರಲ್ಲ ಅದರಲ್ಲಿ ಏನು ಮಾಡ್ತಾರೆ, ಒಂದು ಸ್ಟೇಟು, ಒಂದು ಗೌರ್ಮೆಂಟ್ ಬಗ್ಗೆ ಫಂಕ್ಷನ್ಸ್ನ ಬರೀತಾರೆ. ಹೇಗೆ ಸ್ಟಾರ್ಟ್ ಮಾಡಬೇಕು, ಏನೇನು ರೂಲ್ಸ್ ಬರಬೇಕು, ಹೇಗೆ ಕಂಟಿನ್ಯೂ ಮಾಡಬೇಕು, ಹೇಗೆ ಡೆವಲಪ್ ಮಾಡಬೇಕು ಅನ್ನೋದನ್ನ ಎಲ್ಲ ಇವರ ಬುಕ್ಕು ರಿಪಬ್ಲಿಕ್ ಅನ್ನೋದ್ರಲ್ಲಿ ಫಾರ್ ದ ಫಸ್ಟ್ ಟೈಮ್ ಈ ಥರ ಯೋಚನೆ ಮಾಡಿ ಬುಕ್ನ ಬರೆದಿರೋರು ಇವರು ಮಕ್ಕಳೇ ಆಯಿತಾ. ಆಮೇಲೆ ದ ಏನ್ಷಿಯಂಟ್ ಗ್ರೀಕ್ ಥಿಂಕರ್ಸ್ ಇಸ್ ರೆಕಗ್ನೈಸ್ಡ್ ಆಸ್ ದ ಫಾದರ್ ಆಫ್ ಪೊಲಿಟಿಕಲ್ ಸೈನ್ಸ್. ಇವರನ್ನೆಲ್ಲ ಅರಿಸ್ಟೋಟಲ್, ದ ಏನ್ಷಿಯಂಟ್ ಗ್ರೀಕ್ ಥಿಂಕರ್ ಇಸ್ ರೆಕಗ್ನೈಸ್ಡ್ ಆಸ್ ದ ಫಾದರ್ ಆಫ್ ಪೊಲಿಟಿಕಲ್ ಸೈನ್ಸ್ ಮಕ್ಕಳೇ. ಆಮೇಲೆ ಇನ್ನೊಬ್ಬರು ಬರ್ತಾರೆ ಮಕ್ಕಳೇ. ಈಗ ಆಯಿತು, ನಾನು ಪ್ಲೇಟೋ ಅವ್ರ ಬಗ್ಗೆ ಹೇಳಿದೆ ಅಲ್ವಾ, ಇನ್ನೊಬ್ಬರು ಬರ್ತಾರೆ ಇವರಾದಮೇಲೆ. ಯಾರವರು, ಇವರು ಗ್ರೀಕ್ ದೇಶದವರು, ಅರಿಸ್ಟೋಟಲ್ ಅನ್ನೋರು. ಈ ಅರಿಸ್ಟೋಟಲ್ಲು ಪ್ಲೇಟೋ ಅವರ ಸ್ಟೂಡೆಂಟ್ ಮಕ್ಕಳೇ ಆಯಿತಾ. ಅರಿಸ್ಟೋಟಲ್ ಪ್ಲೇಟೋ ಅವರ ಸ್ಟೂಡೆಂಟ್. ಐ ಥಿಂಕ್ ಇಲ್ಲಿ ಮೆನ್ಷನ್ ಮಾಡಿಲ್ಲ ಅನಿಸುತ್ತೆ. ಅರಿಸ್ಟೋಟಲ್, ಸಾಕ್ರೇಟ್ಸ್ ಹೇಳಿದೆಲ್ಲ, ಸಾಕ್ರೇಟ್ಸು ಪ್ಲೇಟೋ ಸಾಕ್ರೇಟ್ಸ್ ಅವರ ಸ್ಟೂಡೆಂಟ್ ಆಯಿತಾ. ಅರಿಸ್ಟೋಟಲ್ಲು ಇವರನ್ನ ನಾವು ಏನಂತ ಕರಿತೀವಿ ಮಕ್ಕಳೇ, ಫಾದರ್ ಆಫ್ ಪೊಲಿಟಿಕಲ್ ಸೈನ್ಸ್ ಅಂತ ಕರಿತೀವಿ. ಫಾದರ್ ಆಫ್ ಪೊಲಿಟಿಕಲ್ ಸೈನ್ಸ್. ಇವರನ್ನ ಯಾಕೆ ಮ್ಯಾಮ್ ನಾವು ಫಾದರ್ ಆಫ್ ಪೊಲಿಟಿಕಲ್ ಸೈನ್ಸ್ ಅಂತ ಕರಿತೀವಿ ಅಂತ ಹೇಳಿದ್ರೆ ಮಕ್ಕಳೇ, ಇವರಿಬ್ಬರು ಇನ್ಫಾರ್ಮೇಷನ್ನ ಕೊಟ್ಟರು. ಆದರೆ ಗ್ರೀಕಲ್ಲಿ ಪರ್ಫೆಕ್ಟಾಗಿ ಸಿಸ್ಟಮ್ಯಾಟಿಕ್ಕಾಗಿ ಪೊಲಿಟಿಕಲ್ ಸೈನ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರೋರು ಯಾರು ಮಕ್ಕಳೇ, ಅರಿಸ್ಟೋಟಲ್. ಓಕೆನಾ. ಇವರನ್ನ ನಾವು ಫಾದರ್ ಆಫ್ ಪೊಲಿಟಿಕಲ್ ಸೈನ್ಸ್ ಅಂತ ಕಲಿತೀವಿ ಮಕ್ಕಳು. ಇದು ತುಂಬ ಇಂಪಾರ್ಟೆಂಟು, ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಮತ್ತು ಪ್ಲೇಟೋ ಬರೆದಿರೋರು ಬುಕ್ ಯಾವುದು, ರಿಪಬ್ಲಿಕ್. ಪ್ಲೇಟೋ ಯಾರ ಸ್ಟೂಡೆಂಟು, ಸಾಕ್ರೇಟ್ಸ್ ಅನ್ನೋರ ಸ್ಟೂಡೆಂಟು, ಇವರ ಡಿಸಿಪಲ್. ಓಕೆನಾ ಮಕ್ಕಳೇ. ಆಮೇಲೆ ಇವ್ರು ಏನು ಮಾಡಿದ್ದಾರೆ, ಇವರು ಇನ್ನೊಂದು ಬುಕ್ನ ಬರೆದ್ರು ಮಕ್ಕಳೇ, ಅರಿಸ್ಟೋಟಲ್. ಯಾವ್ದ್ರ ಬಗ್ಗೆ, ಪೊಲಿಟಿಕಲ್ ಸೈನ್ಸ್ ಬಗ್ಗೆ, ಫುಲ್ಲು ಡಿಪೆಂಡೆಂಟ್ ಆನ್ ಪೊಲಿಟಿಕಲ್ ಸೈನ್ಸ್ ಬಗ್ಗೆ ಇವರು ಒಂದು ಬುಕ್ನ ಬರೆದ್ರು. ಆ ಬುಕ್ಕು ಹೆಸರು ಮಕ್ಕಳೇ ದ ಪೊಲಿಟಿಕ್ಸ್ ಅನ್ನೋದು ಆಯಿತಾ. ದ ಪೊಲಿಟಿಕ್ಸ್.
ದ ಪೊಲಿಟಿಕ್ಸ್ ಅನ್ನೋ ಬುಕ್ ಬರೆದ್ರು ಯಾರು? ಅರಿಸ್ಟಾಟಲ್. ಇದರಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಪೊಲಿಟಿಕಲ್ ಸೈನ್ಸ್ ಬಗ್ಗೆ ಮಕ್ಕಳೇ. ಆಯಿತಾ, ಇಲ್ಲಿ ನೋಡಿ, ಸಾಕ್ರೇಟ್ಸ್ ಯಾರ ಟೀಚರು? ಪ್ಲೇಟೋ ಟೀಚರು. ಇವರಿಬ್ಬರು ಥಿಂಕರ್ಸ್ ಸ್ಟಾರ್ಟ್ ಮಾಡಿದ್ರು ಥಿಂಕ್ ಮಾಡೋದು ಇದ್ರ ಬಗ್ಗೆ. ಇವರು ಪ್ಲೇಟೋ ಅವರು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟರು ಇವರ ಬುಕ್ಕಲ್ಲಿ, ರಿಪಬ್ಲಿಕ್ ಅನ್ನೋ ಬುಕ್ಕಲ್ಲಿ ಮಕ್ಕಳೇ. ಆಮೇಲೆ ಅರಿಸ್ಟಾಟಲ್ ಬಂದರು. ಅರಿಸ್ಟಾಟಲ್ನ ಫಾದರ್ ಆಫ್ ಪೊಲಿಟಿಕಲ್ ಸೈನ್ಸ್ ಅಂತ ಕರಿತೀವಿ. ಯಾಕೆ ಫಾದರ್ ಆಫ್ ಪೊಲಿಟಿಕಲ್ ಸೈನ್ಸ್ ಅಂತ ಕರಿತೀವಿ ಅಂದರೆ ಇವರು ಒಂದು ಬುಕ್ನ ಬರೆದಿದ್ದಾರೆ ದ ಪೊಲಿಟಿಕ್ಸ್ ಅಂತ, ಮತ್ತು ಇವರು ಫುಲ್ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ ಪೊಲಿಟಿಕಲ್ ಸೈನ್ಸ್ ಬಗ್ಗೆ ಮಕ್ಕಳೇ. ಆಯಿತಾ, ಈಗ ಮುಂದೆ ಹೋಗೋಣ. ಫಾರ್ ದ ವ್ಯಾಲ್ಯೂಯಬಲ್ ಕಾಂಟ್ರಿಬ್ಯೂಷನ್ ಟು ಇಟ್ಸ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಗ್ರೋತ್ ಮತ್ತು ಡೆವಲಪ್ಮೆಂಟ್ ಬಗ್ಗೆ ವ್ಯಾಲ್ಯೂಯಬಲ್ ಕಾಂಟ್ರಿಬ್ಯೂಷನ್, ವ್ಯಾಲ್ಯೂಯಬಲ್ ಎಕ್ಸ್ಪ್ಲನೇಷನ್, ವ್ಯಾಲ್ಯೂಯಬಲ್ ಥಿಂಕಿಂಗ್ನ ಇವರು ಕೊಟ್ಟಿದ್ದಾರೆ ಮಕ್ಕಳೇ ನಮಗೆ. ಆಯಿತಾ, ಹಿಸ್ ಫೇಮಸ್ ಬುಕ್ ಅರಿಸ್ಟಾಟಲ್ ಡಿಸ್ಕಸ್ ದ ಒರಿಜಿನ್. ಈ ಬುಕ್ಕಲ್ಲಿ ಇವರು ಏನೇನು ಮಾತಾಡಿದ್ದಾರೆ? ಒರಿಜಿನ್, ಬಿಗಿನಿಂಗ್ ಹೇಗೆ ಮಾಡಬೇಕು, ಬಿಗಿನಿಂಗ್ ಹೇಗಾಗುತ್ತೆ, ಡೆವಲಪ್ಮೆಂಟ್ ಹೇಗೆ ಮಾಡಬೇಕು, ಆ್ಯಂಡ್ ಫಂಕ್ಷನ್ಸ್. ಒಂದು ಸ್ಟೇಟ್ ಅಂದರೆ ಅದರಿನ ಫಂಕ್ಷನ್ಸ್ ಏನು, ಏನೇನು ಕೆಲಸ ಕಾರ್ಯಗಳನ್ನು ಅದು ಮಾಡಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ಆಯಿತಾ ಮಕ್ಕಳೇ, ಈಗ ನಾನು ಹೇಳಿದೆ ಬರೀ ಗ್ರೀಕ್ ಅವರೇ ಸ್ಟಾರ್ಟ್ ಮಾಡಿದ್ದಿಲ್ಲ. ಈಗ ಹೇಗೆ ಎಜುಕೇಷನ್ ಸ್ವಲ್ಪ ಅಲ್ಲಲ್ಲಿತ್ತೋ ಆ ಥರನೇ ಇಂಡಿಯಾದ್ರಲ್ಲೂ ಇತ್ತು ಅಲ್ವಾ, ಹೇಳಿದೆ ಅಲ್ವಾ. ಆ ಥರನೇ ಪೊಲಿಟಿಕಲ್ ಸೈನ್ಸ್ ಬಗ್ಗೆ ಇನ್ಫಾರ್ಮೇಷನ್ ಇಂಡಿಯಾದವರಿಗೂ ಇತ್ತು. ಇನ್ಫಾರ್ಮೇಷನ್ ಇಂಡಿಯಾದವರು ಸ್ವಲ್ಪ ಕೊಟ್ಟರು, ಆದರೆ ಸಿಸ್ಟಮ್ಯಾಟಿಕ್ಕಾಗಿ ಕೊಟ್ಟಿಲ್ಲ ಅಷ್ಟೇ ಅಂತ. ಅದು ಯಾರು ಒಬ್ಬರು ನಮಗೆ ಗೊತ್ತಿದ್ದಾರೆ, ನಮ್ಮ ಇಂಡಿಯಾದವರು. ಈಗ ನಾನು ಗ್ರೀಕ್ ಅವ್ರ ಬಗ್ಗೆ ಯಾವಾಗಲೇ ಹೇಳಿದೆ ಅಲ್ವಾ. ಈಗ ನಮ್ಮ ಇಂಡಿಯನ್ ಯಾರು ಈ ಪೊಲಿಟಿಕಲ್ ಸೈನ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರೋರು ಅಂದರೆ ಮಕ್ಕಳೇ ಕೌಟಿಲ್ಯ. ಇವರ ಬುಕ್ಕಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆ ಬುಕ್ಕಿನ ಹೆಸರು ಏನು ಹೇಳಿ? ಅರ್ಥಶಾಸ್ತ್ರ. ಅರ್ಥಶಾಸ್ತ್ರ ಅನ್ನೋ ಬುಕ್ಕಲ್ಲಿ ಇವ್ರು ಏನು ಮಾಡಿದ್ದಾರೆ? ಪೊಲಿಟಿಕಲ್ ಸೈನ್ಸ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಒಂದು ಸ್ಟೇಟ್ನ ಹೇಗೆ ಡೆವಲಪ್ ಮಾಡಬೇಕು, ಹೇಗೆ ಕ್ರಿಯೇಟ್ ಮಾಡಬೇಕು, ಆಯಿತಾ, ಏನೇನು ಫಂಕ್ಷನ್ಸ್ ಇರುತ್ತೆ ಸ್ಟೇಟ್ ಎಂದು ಅಂತ ಹೇಳ್ಬಿಟ್ಟು ಇವರು ಅರ್ಥಶಾಸ್ತ್ರ ಅನ್ನೋ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಮಕ್ಕಳೇ, ಅರ್ಥಶಾಸ್ತ್ರ ನೆನಪಾಯ್ತಾ ಮಕ್ಕಳೇ? ನಾವು ಸೋರ್ಸಸ್ ಲೆಸನಲ್ಲಿ ಲಿಟ್ರೇಚರಲ್ಲಿ ಕಲಿತೀವಿ ಕೌಟಿಲ್ಯಾಸ್ ಅರ್ಥಶಾಸ್ತ್ರ ರಿಟರ್ನ್ ಅಂತ. ಅರ್ಥಶಾಸ್ತ್ರ ಬರೆದಿರೋರು ಯಾರು? ಕೌಟಿಲ್ಯ ಅಂತ ಕರಿತೀವಿ ಮಕ್ಕಳೇ. ಅದೇ ಸೇಮ್ ಇಲ್ಲೂ ನೆನ್ಪಿಟ್ಕೊಳ್ಬೇಕು ಮಕ್ಕಳೇ. ಪೊಲಿಟಿಕಲ್ ಸೈನ್ಸಲ್ಲೂ ಇಂಪಾರ್ಟೆಂಟ್ ಕ್ವಶನ್ ಇದು. ಯಾವ ಇಂಡಿಯನ್ನು ಫಸ್ಟ್ ಏನು ಪೊಲಿಟಿಕಲ್ ಸೈನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಥವಾ ಯಾರು ಫಸ್ಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಆಯಿತಾ ಮಕ್ಕಳೇ, ಅದು ಕೌಟಿಲ್ಯ. ಅರ್ಥ ಆಯಿತಾ? ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಏನಿದೆ ಅಂತ. ಗ್ರೀಕ್ ಯೂಸ್ ದ ಟರ್ಮ್ ಪೊಲಿಟಿಕ್ಸ್. ಆಯಿತಾ ಮಕ್ಕಳೇ, ಗ್ರೀಕ್ ಅವರು ನಾನು ಹೇಳಿದೆ, ಗ್ರೀಕ್ ಅವರು ಈಗ ಸ್ಟಾರ್ಟ್ ಇಲ್ಲಿಂದ ಆಗಿದೆ ಆಯಿತಾ. ಸಿಸ್ಟಮ್ಯಾಟಿಕ್ಕಾಗಿ ಇವ್ರು ಪೊಲಿಟಿಕಲ್ ಸೈನ್ಸ್ ಬಗ್ಗೆ ಅರ್ಥ ಮಾಡಿಸಿದ್ದಾರೆ ಅಂದರೆ ಫಸ್ಟ್ ವರ್ಡ್ ಅಥವಾ ಟರ್ಮ್ ಪೊಲಿಟಿಕ್ಸ್ ಬಗ್ಗೆನೂ ಇವರೇ ತೆಗೆದಿರ್ತಾರೆ. ಅವರು ಪೊಲಿಟಿಕ್ಸ್ ಬಗ್ಗೆ ಫಸ್ಟ್ ವರ್ಡ್ ಅಥವಾ ಟರ್ಮ್ ತೆಗೆದಿದ್ದಾರೆ ಮಕ್ಕಳೇ, ಪೊಲಿಟಿಕ್ಸ್. ಆಯಿತಾ, ಅದೇನಂತ ಈಗ ಡಿಸ್ಕಸ್ ಮಾಡೋಣ. ಗ್ರೀಕ್ಸ್ ಯೂಸ್ಡ್ ದ ಟರ್ಮ್ ಪೊಲಿಟಿಕ್ಸ್ ಫಾರ್ ದ ಸ್ಟಡಿ ಆಫ್ ಸ್ಟೇಟ್. ಪೊಲಿಟಿಕ್ಸ್ ಅನ್ನೋ ಇವ್ರು ವರ್ಡ್ ಯೂಸ್ ಮಾಡಿದ್ದು ಯಾಕೆ? ಪೊಲಿಟಿಕ್ಸ್ ಅನ್ನೋ ವರ್ಡ್ ಇವ್ರು ಯಾಕೆ ಯೂಸ್ ಮಾಡಿದ್ರು ಮಕ್ಕಳೇ? ಫಾರ್ ದ ಸ್ಟಡಿ ಆಫ್ ಸ್ಟೇಟಿನ ಸ್ಟಡಿಗೋಸ್ಕರ ಇವರು ಪೊಲಿಟಿಕ್ಸ್ ಅನ್ನೋ ವರ್ಡ್ ಸ್ಟಾರ್ಟ್ ಮಾಡಿದ್ರು. ದ ಟರ್ಮ್ ಪೊಲಿಟಿಕ್ಸ್ ಇಸ್ ಡಿರೈವ್ಡ್ ಫ್ರಮ್ ದ ಗ್ರೀಕ್ ವರ್ಡ್. ಈ ವರ್ಡ್ ಎಲ್ಲಿಂದ ಬಂತು ಮ್ಯಾಮ್ ಅಂತ ಹೇಳಿದರೆ, ಈ ಪೊಲಿಟಿಕ್ಸ್ ಅನ್ನೋ ವರ್ಡ್ ಮಕ್ಕಳೇ ಬಂದಿದ್ದು ಪೊಲೀಸ್ ಅನ್ನೋ ವರ್ಡಿಂದ. ಆಯಿತಾ, ಪೊಲೀಸ್, ಈಗಿನ ಪೊಲೀಸ್ ಅಲ್ಲ ಮಕ್ಕಳೇ, ಪೊಲೀಸ್ ಅನ್ನೋ ವರ್ಡಿಂದ ಪೊಲಿಟಿಕ್ಸ್ ಬಂದಿರೋದು. ಆಯಿತಾ, ಈ ಪೊಲೀಸ್ ಅನ್ನೋ ವರ್ಡ್ ಏನು ಮೀನಿಂಗ್ ಕೊಡುತ್ತೆ ಮ್ಯಾಮ್ ಅಂತ ಹೇಳಿದರೆ, ಸಿಟಿ ಆರ್ ಸ್ಟೇಟ್ ಅಂತ ಹೇಳ್ತೀವಿ ನಾವು. ಈ ವರ್ಡ್ನ ಸಿಟಿ ಆರ್ ಅಥವಾ ಆ್ಯಂಡ್ ಸ್ಟೇಟ್ ಅಂತ ಹೇಳ್ತೀವಿ. ಅದನ್ನ ಈ ಪೊಲೀಸ್ ವರ್ಡಿನ ಮೀನಿಂಗ್. ಆಯಿತಾ ಮಕ್ಕಳೇ? and therefore a subject which deals with the affairs of city state and its working. ಸ್ಟೇಟಿನ ವರ್ಕಿಂಗ್ ಬಗ್ಗೆ, ಅದರಿನ ಅಫೇರ್ಸ್ ಬಗ್ಗೆ ಮಾತಾಡೋದನ್ನೇ ನಾವು ಏನಂತೀವಿ? ಪೊಲಿಟಿಕಲ್ ಸೈನ್ಸ್ ಅಂತ ಹೇಳ್ತೀವಿ. ಇದನ್ನು ಪೊಲಿಟಿಕ್ಸ್ ಪೊಲೀಸ್ ಅನ್ನೋದನ್ನ ಪೊಲಿಟಿಕ್ಸ್ ಆಗಿ ಯಾರು ಯೂಸ್ ಮಾಡಿದ್ರು? ಗ್ರೀಸ್ ಅವ್ರು ಯೂಸ್ ಮಾಡಿದ್ರು. ಸ್ಕಾಲರ್ಸ್ ಏನು ಮಾಡಿದ್ರು? ಅದನ್ನು ಪೊಲಿಟಿಕಲ್ ಸೈನ್ಸ್ ಅಂತ ಸ್ಟಾರ್ಟ್ ಮಾಡಿಕೊಂಡ್ರು. ಆ ಸಬ್ಜೆಕ್ಟ್ನ ಕಲಿಬೇಕಲ್ಲ, ಅದ್ರ ಬಗ್ಗೆ ತಿಳ್ಕೊಳ್ಬೇಕಲ್ಲ, ಅದನ್ನು ಪೊಲಿಟಿಕ್ಸ್ ಅಂತ ಇದ್ದಿದ್ದನ್ನು ಪೊಲಿಟಿಕಲ್ ಸೈನ್ಸ್ ಅಂತ ಮಾಡ್ಕೊಂಡ್ರು ಇವರು. ಆಯಿತಾ ಮಕ್ಕಳೇ?
ನಾವೀಗ ಇಲ್ಲಿ ನಾನು ಹೇಳಿದೆ ಏನ್ಷಿಯಂಟ್ ಗ್ರೀಸ್ ಅಂತ ಹೇಳಿದೆ, ಪುರಾತನ ಕಾಲದ ಗ್ರೀಕ್ ದೇಶದವರು ಅಂತ. ಈಗ ನೋಡಿ ಮಕ್ಕಳೇ, ನಾವು ಗ್ರೀಕ್ ಪೀಪಲ್ ಅಂತ ಹೇಳಲ್ಲ, ಗ್ರೀಸ್ ಅಂತ ಹೇಳ್ತೀವಿ ಅವ್ರನ್ನ, ಆಯಿತಾ. ಗ್ರೀಕ್ ಪೀಪಲ್ ಅಂತ ನಾರ್ಮಲಾಗಿ ಹೇಳ್ತೀವಿ, ಆದರೆ ಕರೆಕ್ಟಾಗಿ ಗ್ರೀಸ್ ಅಂತ ಹೇಳ್ತೀವಿ. ಈಗ ನಮಗೇನು ಇಂಡಿಯಾದವರು ಅಂತ ಕನ್ನಡದಲ್ಲಿ ಹೇಳ್ತೀವಲ್ಲ, ಇಂಡಿಯನ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ, ಹಾಗೆ ಗ್ರೀಕ್ ದೇಶದವ್ರನ್ನ ಗ್ರೀಸ್ ಅಂತ ಹೇಳ್ತೀವಿ ಮಕ್ಕಳೇ, ಆಯಿತಾ. ನವ ಡೇಸ್ ದ ವರ್ಡ್ ಪೊಲಿಟಿಕ್ಸ್, ಈಗ ನಾನು ಪೊಲಿಟಿಕಲ್ ಸೈನ್ಸ್ ಅಂತ ಏನಂತ ಅರ್ಥ ಮಾಡಿಸ್ದೆ, ಒಂದು ಸ್ಟೇಟ್ ಬಗ್ಗೆ, ವರ್ಕಿಂಗ್ ಬಗ್ಗೆ, ಅದರ ಅಫೇರ್ಸ್ ಬಗ್ಗೆ ತಿಳ್ಕೊಳೋದನ್ನು ನಾವು ಪೊಲಿಟಿಕಲ್ ಸೈನ್ಸ್ ಅಂತೀವಿ. ಆದರೆ ಈಗಿನ ಜನರು ಪೊಲಿಟಿಕ್ಸ್ ಅಂದರೆ ಏನು ರೆಫರ್ ಮಾಡ್ಕೊಂಡಿದ್ದಾರೆ, ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ ಆಫ್ ದಿ ಪ್ರಾಬ್ಲಮ್ಸ್ ಏನಿರುತ್ತಲ್ಲ ಅದ್ರ ಬಗ್ಗೆ, ಸ್ಟೇಟ್ ಆ್ಯಂಡ್ ಗೌರ್ಮೆಂಟ್, ಸ್ಟೇಟ್ ಮತ್ತು ಗೌರ್ಮೆಂಟ್ ಬಗ್ಗೆ ಏನು ಪ್ರಾಬ್ಲಮ್ಸ್ ಇರುತ್ತೋ ಅದನ್ನೇ ಪೊಲಿಟಿಕಲ್ ಸೈನ್ಸ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ದ ಡಿಸಿಪಲ್ ಆಫ್ ಪೊಲಿಟಿಕಲ್ ಸೈನ್ಸ್ ಇಸ್ ದ ಸ್ಟಡಿ ಆ್ಯಂಡ್ ಒರಿಜಿನ್ ಆಫ್ ಡೆವಲಪ್ಮೆಂಟ್ ಆಫ್ ಸ್ಟೇಟ್ಸ್. ಆದರೆ ಪೊಲಿಟಿಕಲ್ ಸೈನ್ಸ್ ಮೀನಿಂಗ್ ಏನು, ಒರಿಜಿನ್ನು ಮತ್ತು ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋದನ್ನು ನಾವು ಪೊಲಿಟಿಕಲ್ ಸೈನ್ಸ್ ಅಂತ ಹೇಳ್ತೀವಿ. ದ ಫಂಕ್ಷನ್ಸ್ ಆಫ್ ಗೌರ್ಮೆಂಟ್, ರೈಟ್ಸ್ ಆ್ಯಂಡ್ ಡ್ಯೂಟೀಸ್. ಫಂಕ್ಷನ್ ಏನು, ಗೌರ್ಮೆಂಟ್ ಏನು ಕರ್ತವ್ಯಗಳನ್ನು ಮಾಡಬೇಕು, ಆ್ಯಸ್ ಎ ಸಿಟಿಸನ್ಸ್ ನಮ್ಮ ಕರ್ತವ್ಯಗಳೇನು, ನಮ್ಮ ರೈಟ್ಸ್ ಏನು, ನಮ್ಮ ಡ್ಯೂಟೀಸ್ ಏನು ಅಂತ, ಸಿಟಿಸನ್ಸಿಂದು ಕರ್ತವ್ಯಗಳು, ಕಾರ್ಯಗಳು ಏನು ಅನ್ನೋದನ್ನೇ ನಾವು ಪೊಲಿಟಿಕಲ್ ಸೈನ್ಸ್ ಅಂತೀವಿ ಮಕ್ಕಳೇ. ಹೆನ್ಸ್ ಪ್ರಾಪರ್ ಟೈಟಲ್ ಆಫ್ ದಿ ಸಬ್ಜೆಕ್ಟ್ ಆಫ್ ಸ್ಟಡಿ ಮಸ್ಟ್ ಬಿ ಪೊಲಿಟಿಕಲ್ ಸೈನ್ಸ್. ಇಟ್ ಈಸ್ ದ ಸ್ಟಡಿ ಆಫ್ ದ ಸ್ಟೇಟ್ ಇನ್ ದ ಪಾಸ್ಟ್. ಮತ್ತು ನಾವು ಈ ಪೊಲಿಟಿಕಲ್ ಸೈನ್ಸಲ್ಲಿ ಏನೇನು ಕಲಿತೀವಿ ಮಕ್ಕಳೇ, ಪಾಸ್ಟಲ್ಲಿ ಏನಾಗಿದೆ ಅನ್ನೋದನ್ನು ಕಲಿತೀವಿ, ಫ್ಯೂಚರಲ್ಲಿ ಏನು ಆಗಬಹುದು ಅನ್ನೋದನ್ನು ಪ್ರಿಡಿಕ್ಟ್ ಮಾಡ್ತೀವಿ, ಕಲಿತೀವಿ, ಮತ್ತು ಪ್ರೆಸೆಂಟಲ್ಲಿ ಏನು ನಡೀತಿದೆ ಅದನ್ನು ಕಲಿತೀವಿ ಮಕ್ಕಳೇ, ಆಯಿತಾ. ಪೊಲಿಟಿಕಲ್ ಫಂಕ್ಷನ್ಸ್ ಆ್ಯಂಡ್ ಪೊಲಿಟಿಕಲ್ ಥಿಯೋರೀಸ್. ಪೊಲಿಟಿಕಲ್ ಫಂಕ್ಷನ್ಸ್, ಪೊಲಿಟಿಕ್ಸ್ ಅಂದರೆ ಅಲ್ಲಿ ಏನು ಕರ್ತವ್ಯ ಕಾರ್ಯಗಳನ್ನು ಮಾಡಬೇಕು ಅನ್ನೋದನ್ನು ಕಲಿತೀವಿ, ಅದರ ಥಿಯರೀಸ್ನ ಕಲಿತೀವಿ, ಆಯಿತಾ ಮಕ್ಕಳೇ. ದಸ್ ವಿ ಫೈಂಡ್ ದಟ್ ಸ್ಟೇಟ್, ಗೌರ್ಮೆಂಟ್ ಆ್ಯಂಡ್ ಅದರ್ ಪ್ರಾಬ್ಲಮ್ಸ್ ಕನೆಕ್ಟೆಡ್ ವಿತ್ ದೆಮ್ ಫಾಲ್ ವಿತ್ ಇನ್ ದ ಪೊಲಿಟಿಕಲ್ ಸೈನ್ಸ್. ಮತ್ತು ಸ್ಟೇಟಲ್ಲಿ, ಗೌರ್ಮೆಂಟಲ್ಲಿ ಯಾವ್ಯಾವ ಪ್ರಾಬ್ಲಮ್ಸ್ ಬರುತ್ತೆ ಅದು ಕೂಡ ಯಾವ್ದ್ರೊಳಗೆ ಬರುತ್ತೆ, ಪೊಲಿಟಿಕಲ್ ಸೈನ್ಸಲ್ಲಿ ಬರುತ್ತೆ ಮಕ್ಕಳೇ. ಅಕಾರ್ಡಿಂಗ್ ಟು ಗಾರ್ನರ್ ಅನ್ನೋರು ಒಬ್ಬರು ಏನು ಮಾಡಿದ್ದಾರೆ, ಒಂದು ಸೆಂಟೆನ್ಸ್ ನೋಡಿ ಮಕ್ಕಳೇ, ಇಲ್ಲಿ ಕೇಳ್ಬೋದು ನಿಮಗೆ ಒಂದೊಂದು ಮಾರ್ಕ್ಸಿಗೆ, ಪೊಲಿಟಿಕಲ್ ಸೈನ್ಸ್ ಅಂತ ಯಾರು ಯಾವ ಥರ ಅರ್ಥ ಮಾಡಿಸಿದ್ದಾರೆ, ಪೊಲಿಟಿಕಲ್ ಸೈನ್ಸ್ ಅಂದರೆ ಇದು ಅಂತ ಯಾರು ಅರ್ಥ ಮಾಡಿಸಿದ್ದಾರೆ, ಪೊಲಿಟಿಕಲ್ ಸೈನ್ಸ್ ಅಂದರೆ ಇನ್ನೊಂದು ಥರ. ನೋಡಿ ಮಕ್ಕಳೇ, ಎಲ್ಲ ಜನರ ಯೋಚನೆಗಳು, ಎಲ್ಲ ಜನರ ಥಿಂಕಿಂಗ್ ಒಂದೇ ಥರ ಇರಲ್ಲ, ಹೌದಲ್ವಾ. ಇಲ್ಲಿ ಗಾರ್ನರ್ ಅವರು ಪೊಲಿಟಿಕಲ್ ಸೈನ್ಸ್ನ ಹೇಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಆಮೇಲೆ ಪೌಲ್ ಜಾನೆಟ್ ಅನ್ನೋರು ಯಾವ ಥರ ಪೊಲಿಟಿಕಲ್ ಸೈನ್ಸ್ನ ಅರ್ಥ ಮಾಡಿಸಿದ್ದಾರೆ ಆಮೇಲೆ ಅಂತ ಕೇಳ್ಬೋದು ನಿಮಗೆ 1 ಮಾರ್ಕ್ಸಿಗೆ, ಆಯಿತಾ. ಯಾರ್ಯಾರು ಅಕಾರ್ಡಿಂಗ್ ಟು ಗಾರ್ನರ್, ಆಮೇಲೆ ಇನ್ನೊಬ್ಬರು ಬಂದ್ಬಿಟ್ಟು ಅಕಾರ್ಡಿಂಗ್ ಟು ಪೌಲ್ ಜಾನೆಟ್, ಆಯಿತಾ. ಇವರ ಅನಿಸಿಕೆ ಏನು ಪೊಲಿಟಿಕಲ್ ಸೈನ್ಸ್ ಬಗ್ಗೆ, ಪೊಲಿಟಿಕಲ್ ಸೈನ್ಸ್ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡಿ ಮಕ್ಕಳೇ. ದ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್ ಸ್ಟಾರ್ಟ್ಸ್ ಆ್ಯಂಡ್ ಎಂಡ್ಸ್ ವಿತ್ ಸ್ಟೇಟ್ ಬಗ್ಗೆ ಅಷ್ಟೇ ಪೊಲಿಟಿಕಲ್ ಸೈನ್ಸ್ ಅಂದರೆ, ಸ್ಟೇಟ್ ಬಗ್ಗೆ ಸ್ಟಾರ್ಟ್ ಆಗಬೇಕು, ಸ್ಟೇಟ್ ಬಗ್ಗೆ ಎಂಡ್ ಆಗಬೇಕು, ಮತ್ತು ಪೊಲಿಟಿಕಲ್ ಸೈನ್ಸಲ್ಲಿ ಬೇರೆ ಏನು ಬರಬಾರ್ದು ಮಕ್ಕಳೇ. ಹೇಗೆ ಡೆವಲಪ್ ಮಾಡಬೇಕು, ಏನು ಮಾಡಬೇಕು, ಕರ್ತವ್ಯ ಏನು, ಕಾರ್ಯ ಏನು, ಇಷ್ಟೇ. ಸ್ಟೇಟ್ ಅಂದರೆ ಇಷ್ಟೇ, ಸ್ಟೇಟ್ ಬಗ್ಗೆನೇ, ಪೊಲಿಟಿಕಲ್ ಸೈನ್ಸ್ ಅಂದರೆ ಸ್ಟೇಟ್ ಬಗ್ಗೆನೇ ಸ್ಟಾರ್ಟ್ ಆಗಬೇಕು, ಸ್ಟೇಟ್ ಬಗ್ಗೆನೇ ಎಂಡ್ ಆಗಿಬಿಡಬೇಕು. ಸ್ಟಾರ್ಟ್ ಆ್ಯಂಡ್ ಎಂಡ್ ವಿತ್ ಸ್ಟೇಟ್ ಅಂತ ಇವರು ಡೆಫಿನೇಷನ್ನ ಕೊಟ್ಟರು ಪೊಲಿಟಿಕಲ್ ಸೈನ್ಸ್ ಬಗ್ಗೆ. ಆದರೆ ಪೌಲ್ ಜಾನೆಟ್ ಏನು ಹೇಳ್ತಾರೆ ನೋಡಿ, ದ ಸೈನ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಒರಿಜಿನ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಈಸ್ ಪೊಲಿಟಿಕಲ್ ಸೈನ್ಸ್. ಒರಿಜಿನ್, ಬಿಗಿನಿಂಗ್ ಮತ್ತು ಅದರ ಪ್ರಿನ್ಸಿಪಲ್ಸು, ರೂಲ್ಸ್, ರೆಗ್ಯುಲೇಷನ್ಸ್ ಇದೆಲ್ಲ ಇರುತ್ತಲ್ಲ, ಅದನ್ನು ಒರಿಜಿನ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಅನ್ನೋದು ಪೊಲಿಟಿಕಲ್ ಸೈನ್ಸ್ ಅಂತ ಯಾರು ಹೇಳಿದ್ರು, ಪೌಲ್ ಜಾನೆಟ್ ಅನ್ನೋರು ಹೇಳಿದ್ರು, ಆಯಿತಾ ಮಕ್ಕಳೇ. ನೋಡಿ, ಅನ್ನೋದು ಪೊಲಿಟಿಕಲ್ ಸೈನ್ಸ್ ಅಂತ ಇವ್ರು ಹೇಳಿದ್ರು, ಆಯಿತಾ ಮಕ್ಕಳೇ. ಇಲ್ಲಿ ಒಂದು ವರ್ಡ್ ನೋಡಿ, ಇದು ಸಿಂಪಲ್ ಇಂಗ್ಲೀಷ್ ಹೇಳ್ತೀನಿ. ಇಲ್ಲಿ ಪ್ರಿನ್ಸಿಪಲ್ ಅಂತ ಇದೆ. ಪ್ರಿನ್ಸಿಪಲ್ ಅಂದರೆ ಮಕ್ಕಳೇ ಇಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅನ್ನು ಬರುತ್ತೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಬರುತ್ತೆ ಪ್ರಿನ್ಸಿಪಲ್ ಅಂದರೆ. ಪ್ರಿನ್ಸಿಪಾಲ್ ಅಂದರೆ ಮಕ್ಕಳೇ ಇದು ನಮ್ಮ ವೈಸ್ ಪ್ರಿನ್ಸಿಪಾಲ್, HM ಅಂತ ಬರ್ತಾರಲ್ಲ, ಅವ್ರನ್ನ ನಾವು ಪ್ರಿನ್ಸಿಪಾಲ್ ಅಂತೀವಿ.
ಇದು ಪ್ರಿನ್ಸಿಪಲ್ ಆಯಿತಾ. ಇದ್ರ ಎರಡರಲ್ಲಿ ಕನ್ಫ್ಯೂಸ್ ಮಾಡ್ಕೊತಾರೆ ಮಕ್ಕಳು. ಪ್ರಿನ್ಸಿಪಲ್ ಬರೆಯೋ ಜಾಗ ಪ್ರಿನ್ಸಿಪಾಲ್ ಬರೀತಾರೆ, ಪ್ರಿನ್ಸಿಪಾಲ್ ಬರೆಯೋ ಜಾಗ ಪ್ರಿನ್ಸಿಪಲ್ಸ್ ಬರೀತಾರೆ ಆಯಿತಾ. ಅದನ್ನು ಕನ್ಫ್ಯೂಷನ್ನ ಇಲ್ಲಿ ಹೆಚ್ ಎಮ್ ಅಥವಾ ಹೆಡ್ ಮಾಸ್ಟರನ್ನು ನಾವು ಪ್ರಿನ್ಸಿಪಾಲ್ ಅಂತೀವಿ ಆಯಿತಾ ಮಕ್ಕಳೇ. ಅರ್ಥ ಆಗಿದೆಯಲ್ಲ, ಇದರಲ್ಲಿ ಕನ್ಫ್ಯೂಷನ್ ಏನಿಲ್ಲ ಅಂದ್ಕೊಳ್ತೀನಿ. ನೋಡಿ, ಅಕಾರ್ಡಿಂಗ್ ಟು ಗಾರ್ನರ್ ಸ್ಟೇಟ್ ಸ್ಟಾರ್ಟ್ ಆ್ಯಂಡ್ ಎಂಡ್ಸ್ ವಿತ್ ಸ್ಟೇಟ್ ಪೊಲಿಟಿಕಲ್ ಸೈನ್ಸ್ ಅಂದರೆ. ಅಕಾರ್ಡಿಂಗ್ ಟು ಪಾಲ್ ಜಾನ್ ಇಟ್ಟು ಒರಿಜಿನ್, ಅದರ ಬಿಗಿನಿಂಗ್ ಮತ್ತು ಅದರ ರೂಲ್ಸ್ ರೆಗ್ಯುಲೇಷನ್ಸ್ ಹೇಗೆ ಸ್ಟೇಟ್ನ ನಡೆಸಬೇಕು ಅನ್ನೋದು ಪೊಲಿಟಿಕಲ್ ಸೈನ್ಸ್ ಅಂತ ಇವರು ಹೇಳಿದ್ದಾರೆ ಮಕ್ಕಳೇ ಆಯಿತಾ. ಈಗ ನೆಕ್ಸ್ಟ್ ಹೋಗೋಣ. ಮ್ಯಾಮ್, ಪೊಲಿಟಿಕಲ್ ಸೈನ್ಸ್ ಅಂದರೆ ಏನಂತ ಗೊತ್ತಾಯಿತು. ಒಂದು ಸ್ಟೇಟ್ನ ಡೆವಲಪ್ ಮಾಡೋದು, ಅದ್ರ ಬಗ್ಗೆ ಕಲಿಯೋದು, ಅದ್ರ ಬಗ್ಗೆ ತಿಳುವಳಿಕೆ ಇಟ್ಕೊಳ್ಳೋದು, ಜನರಿಗೆ ಹೇಗೆ ಹೆಲ್ಪ್ ಮಾಡಬೇಕು, ಏನು ಮಾಡಬೇಕು, ಜನರಿಂದ ಏನು ಕರ್ತವ್ಯಗಳು ಸ್ಟೇಟಿಗೆ ಆಗಬೇಕು, ಇದನ್ನೆಲ್ಲ ನಾವು ಪೊಲಿಟಿಕಲ್ ಸೈನ್ಸಲ್ಲಿ ಕಲಿತೀವಿ ಮ್ಯಾಮ್ ಅಂತ ಹೇಳಿದ್ರು, ಗೊತ್ತಾಯಿತು. ಆದರೆ ಮ್ಯಾಮ್ ಇದೆಲ್ಲ ಕಲಿಯೋದು ಯಾಕೆ ಮ್ಯಾಮ್ ಇಂಪಾರ್ಟೆಂಟು, ಏನು ಇಂಪಾರ್ಟೆನ್ಸ್ ಇದೆ ಇದು ಕಲಿತ್ರೆ, ಏನು ನಮಗೆ ಬೇಕಾಗುತ್ತೆ ಇದರಿಂದ ಅಂತ ಈಗ ಮುಂದೆ ಕಲಿಯೋಣ. ಇಂಪಾರ್ಟೆನ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್. ಇಂಪಾರ್ಟೆನ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್. ಓಕೆ ಮಕ್ಕಳೇ, ನೋಡೋಣ. The knowledge of political science is most essential in present age. The process and development of a state depend upon thinking, knowledge and political involvement of people. ನೋಡಿ ಮಕ್ಕಳೇ, ಒಂದು ಸ್ಟೇಟ್ನ ಡೆವಲಪ್ ಆಗಬೇಕಂದ್ರೆ ಅದರಲ್ಲಿ ಒಳ್ಳೆ ಲೀಡರ್ಸ್ ಇರೋದು ತುಂಬ ಮುಖ್ಯ, ಹೌದಲ್ವಾ. ನಾಲೆಡ್ಜಬಲ್ ಪರ್ಸನ್ಸ್ ಇರಬೇಕು ಆಯಿತಾ, ಅವರಿಗೆ ನಾಲೆಡ್ಜ್ ಇರಬೇಕು, ಸಖತ್ ನಾಲೆಡ್ಜ್ ಇರಬೇಕು. ಆಮೇಲೆ ಒಳ್ಳೆ ಥಿಂಕರ್ಸ್ ಇರಬೇಕು, ಡೆವಲಪ್ ಮಾಡೋ ಕಡೆ ನೋಡಬೇಕು ಆಯಿತಾ ಮಕ್ಕಳೇ. ಇದು ಏನಾದರೂ ಹಾಳಾಗಿದೆಯಾ, ಇದನ್ನು ಡೆವಲಪ್ ಮಾಡಬೇಕು, ಏನಾದರೂ ಜನರಿಗೆ ನನ್ನಿಂದ ಏನಾದರೂ ಬೇಕಾಗಿದೆಯಾ ಅದನ್ನು ತಿಳ್ಕೊಳ್ಬೇಕು. ಜನರು ಹೇಗೆ ಡೆವಲಪ್ ಆಗೋಕ್ಕೆ ಹೇಗೆ ಬೇರೆ ಥರ ಯೋಚನೆ ಮಾಡ್ತಿದ್ದಾರೆ ಅದನ್ನೆಲ್ಲ ನೋಡಬೇಕು ಯಾರು, ಲೀಡರ್ಸ್ ಆಯಿತಾ. ಆಮೇಲೆ ಬರೀ ಲೀಡರ್ಸಿನ ಕರ್ತವ್ಯ ಇರಲ್ಲ ಮಕ್ಕಳೇ. ಒಂದು ಸ್ಟೇಟ್ನ ಅಥವಾ ಒಂದು ಸಿಟಿನ ಡೆವಲಪ್ ಮಾಡಬೇಕಂದ್ರೆ ಬರೀ ಲೀಡರ್ಸ್ ಏನೂ ಮಾಡೋಕ್ಕೆ ಬರಲ್ಲ. ಅವರೊಬ್ಬರು ಒಂದಿನ ಬಂದುಬಿಟ್ಟು ನಮಗೆ ಆಯಿತು ನಮಗೆ ರೋಡ್ಸ್ ಬೇಕು, ರೋಡ್ಸ್ ಕ್ರಿಯೇಟ್ ಮಾಡೋದು, ಇಲ್ಲಪ್ಪ ನಮಗೆ ವಯರ್ಸೋ ಏನೋ ಸ್ಟ್ರೀಟ್ ಲೈಟ್ಸೋ ಬೇಕು ಅಂದರು ಅವ್ರು ಬಂದು ಹೋಗ್ತಾರೆ ಆಯಿತಾ, ಹೋಗ್ತಾರೆ. ಅದನ್ನು ನಾವು ಇಟ್ಕೊಳೋದು ತುಂಬ ಮುಖ್ಯ ಆಯಿತಾ. ಅದನ್ನು ಕಾಪಾಡೋದು ನಮ್ಮ ಕರ್ತವ್ಯ, ನಮ್ಮ ಡ್ಯೂಟೀಸ್ ಅದು ಆಯಿತಾ ಮಕ್ಕಳು. ಒಂದು ಸ್ಟ್ರೀಟ್ ಲೈಟು ಹೋಗಿದ್ದಾರೆ ಅಂದರೆ ಅದನ್ನು ಮಕ್ಕಳು ಕಲ್ಲು ಹೊಡೆಯೋದು ಏನೋ ಹೊಡೆಯೋದು ಅವರಿಗೆಲ್ಲ ನಾವು ಹೇಳಬೇಕು, ಇದು ಗೌರ್ಮೆಂಟ್ ಪ್ರಾಪರ್ಟಿ ಮಕ್ಕಳು ಏನು ಮಾಡಬಾರ್ದು. ಮಕ್ಕಳು ಬಿಡಿ, ಮಕ್ಕಳು ಮಾಡಲ್ಲ, ಯಾರು ಮಾಡೋದು ಹೇಳಿ. ಈಗ ರೋಡ್ಸ್ ಹಾಕ್ತಾ ಇರ್ತಾರೆ, ಅಲ್ಲಿಂದನೇ ಆ ಸ್ಟೋನ್ಸ್ ಎತ್ಕೊಂಡು ಹೋಗ್ಬಿಡೋದು, ಬಂದ್ಬಿಟ್ಟು ಅದು ಡಾಂಬರ್ ಹಾಕ್ತಾ ಇರ್ತಾರೆ, ನಮಗೆ ಅದು ಕೊಡಿ ಇದು ಕೊಡಿ, ಇದರಲ್ಲಿರೋದು ಇದು ಕೊಡಿ ಅದು ಕೊಡಿ ಅಂತ ಇಸ್ಕೊಂಡು ಹೋಗೋದು. ಎಲ್ಲೋ ವಯರ್ಸ್ ಬಂದರೆ ಆ ವಯರ್ಸ್ ಎಲ್ಲ ಕಿತ್ಕೊಂಡೋಗಿ ಇದಕ್ಕೆ ಹಾಕೋದು, ಗುಜ್ರಿಗೆ ಹಾಕೋದು, ಇದೆಲ್ಲ ಕರ್ತವ್ಯ ನಾವು ಮಾಡ್ತೀವಿ. ಇದು ನಮ್ಮ ಕರ್ತವ್ಯ ಅಲ್ಲ ಮಕ್ಕಳೇ. ನಮ್ಮ ಡ್ಯೂಟೀಸ್ ಏನು, ಒಂದು ನಮ್ಮ ಸ್ಟೇಟಿಗೆ, ನಮ್ಮ ಸಿಟಿಗೆ, ನಮ್ಮ ವಿಲೇಜಿಗೆ ಏನಾದರೂ ಗೌರ್ಮೆಂಟ್ ಮಾಡಿದೆ ಅಂದರೆ ಅದನ್ನು ಉಳಿಸ್ಕೊಳ್ಬೇಕಾಗಿರೋದು ನಮ್ಮ ಇಂಪಾರ್ಟೆನ್ಸ್ ಆಯಿತಾ ಮಕ್ಕಳೇ. ರೋಡ್ಗಳನ್ನು ಕ್ಲೀನ್ ಮಾಡಿಸ್ತಾರೆ, ಹೌದಲ್ವಾ. ಅಲ್ಲಿ ನಾವೇನು ಮಾಡ್ತೀವಿ ಹೇಳಿ, ಅಲ್ಲೇ ಉಗಿಯೋದು, ಅಲ್ಲೇ ಗಲೀಜು ಮಾಡೋದು, ತಿಂದಿದ್ದೆಲ್ಲ ರ್ಯಾಪರ್ಸ್ ಅಲ್ಲೇ ಹಾಕೋದು. ಮಕ್ಕಳೇ, ನಾವು ಎಜುಕೇಟೆಡಾಗಿ ನಾವು ಮಾಡಿಲ್ಲ ಅಂದರೆ ಎಜುಕೇಷನ್ ಇಲ್ದವರು, ನಾಲೆಡ್ಜ್ ಇಲ್ದವ್ರು ಮಾಡ್ತಾರೆ ಮಕ್ಕಳೇ. ನಮ್ಮನ್ನು ನೋಡಿ ಬೇರೆಯವ್ರು ಕಲಿಬೇಕು, ಆ ಥರ ನಾವು ಇರಬೇಕು ಆಯಿತಾ. ಒಂದು ಪೇಪರಲ್ಲಿ ನಾವೇನಾದರೂ ತಿಂದ್ವಾ, ಅದನ್ನು ಕರೆಕ್ಟಾಗಿ ತೊಗೊಂಡೋಗಿ ಡಸ್ಟ್ಬಿನ್ನಿಗೆ ಹಾಕಬೇಕು, ಇಲ್ಲ ನಮ್ಮ ಪಾಕೆಟಲ್ಲಿ ಇಟ್ಕೊಳ್ಬೇಕು, ಸ್ವಲ್ಪ ಹೊತ್ತು ಏನೂ ಆಗಲ್ಲ, ಅದೊಂದು ಡಸ್ಟ್ಬಿನ್ ಸಿಗ್ದಾಗ ಹಾಕಬೇಕು. ಇದು ನಾವು ಮೇಂಟೈನ್ ಮಾಡಿದ್ರೆ ನಮಗೆ ನೋಡಿದವ್ರು ಮೇಂಟೈನ್ ಮಾಡ್ತಾರೆ, ಹೌದಲ್ವಾ. ಇದನ್ನೆಲ್ಲ ಬರೀ ಲೀಡರ್ಸಿನ ಕರ್ತವ್ಯ ಇರಲ್ಲ ಮಕ್ಕಳೇ. ಒಂದು ಸ್ಟೇಟ್ನ, ಒಂದು ಕಂಟ್ರಿನ ಡೆವಲಪ್ ಮಾಡಬೇಕಂದ್ರೆ ಜನರು, ಸಿಟಿಸನ್ಸು ಅಷ್ಟೇ ಮುಖ್ಯ, ಅವರು ಅಷ್ಟೇ ನೀಟಾಗಿ ನೋಡ್ಕೊಳ್ಬೇಕು ಆಯಿತಾ ಮಕ್ಕಳೇ. ಅವ್ರು ಉದ್ಧಾರ ಮಾಡಿ ಹೋಗ್ತಾರೆ, ನಾವು ಹಾಳು ಮಾಡ್ತೀವಿ ಅಂದರೆ ಇಂಡಿಯಾ ಮತ್ತು ನಮ್ಮ ಸ್ಟೇಟ್ಗಳು ಡೆವಲಪ್ ಆಗಲ್ಲ ಮಕ್ಕಳೇ ಆಯಿತಾ. ಈಗ ನೋಡೋಣ ಇಂಪಾರ್ಟೆನ್ಸ್ ಏನು. ಒಂದು ಸ್ಟೇಟ್ ಡೆವಲಪ್ ಆಗಬೇಕು ಅಂದರೆ ಥಿಂಕಿಂಗ್ ಸರಿ ಇರಬೇಕು, ನಾಲೆಡ್ಜ್ ಇರಬೇಕು ಪರ್ಸನ್ಸಿಗೆ, ಮತ್ತು ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್ ಆಗ್ತಾ ಇರಬೇಕು ಆಯಿತಾ ಮಕ್ಕಳೇ. ಅದು ಕಡಿಮೆ ಆಗ್ತಾ ಇರಬಾರ್ದು. ಇನ್ವಾಲ್ವ್ಮೆಂಟ್ ಆಗ್ತಿರೋದೆಲ್ಲ ಹಾಳು ಮಾಡ್ಕೊಂಡು ಬರಬಾರ್ದು ನಾವು, ಡೆವಲಪ್ ಆಗ್ತಿರೋದನ್ನೆಲ್ಲ ಹಾಳು ಮಾಡ್ಕೊಂಡು ನಾವು ಬರಬಾರ್ದು ಆಯಿತಾ. ಡೆವಲಪ್ ಆಗ್ತಿರೋದನ್ನ ಇನ್ನೂ ನಾವು ಕೈ ಜೋಡಿಸಿ ಸಹಕರಿಸಿ ಇನ್ನೂ ಡೆವಲಪ್ ಆಗೋಕ್ಕೆ
ಇದನ್ನು ಸಹಾಯನ ಮಾಡಬೇಕು ಆಯಿತಾ ಮಕ್ಕಳ. ಈಗ ನೋಡೋಣ ಏನೇನು ಇಂಪಾರ್ಟೆನ್ಸು ಅಂತ. ಪೊಲಿಟಿಕಲ್ ಸೈನ್ಸ್ ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಬರ್ತ್ ಆ್ಯಂಡ್ ಗ್ರೋತ್ ಆಫ್ ದ ಸ್ಟೇಟ್. ಪೊಲಿಟಿಕಲ್ ಸೈನ್ಸ್ ಯಾಕೆ ಹೆಲ್ಪ್ ಮಾಡುತ್ತೆ ಮಕ್ಕಳೇ ನಮಗೆ? ಬರ್ತ್ ಆ್ಯಂಡ್ ಗ್ರೋತ್. ಮಕ್ಕಳೇ ಇದೆಲ್ಲ ಇಂಪಾರ್ಟೆಂಟು ಆಯಿತಾ. ಇದೆಲ್ಲ 4 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ಸ್ ಬರ್ಬೋದು. ಇಂಪಾರ್ಟೆನ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್ ಇದರಲ್ಲಿ ಒಂದು 4 ಮಾರ್ಕ್ಸ್ ಕ್ವಶನ್ ಕೇಳಿದರೆ ಮಕ್ಕಳೇ ನೀವು 8 to 10 ಪಾಯಿಂಟ್ಸ್ ಬರೆದ್ರೆ ಸಾಕು. ಸಿಂಪಲ್ ಪಾಯಿಂಟ್ಸ್ ನಿಮ್ಮ ವರ್ಡ್ಸಲ್ಲಿ ನಿಮ್ಮ ಇದ್ರಲ್ಲಿ ಬರೀರಿ. ಈಗ 1 ಪಾಯಿಂಟ್, ಪೊಲಿಟಿಕಲ್ ಸೈನ್ಸ್ ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಬರ್ತ್ ಆ್ಯಂಡ್ ಗ್ರೋತ್ ಆಫ್ ಸ್ಟೇಟ್. ಇದು 1 ಪಾಯಿಂಟ್ ಆಯಿತಾ ಮಕ್ಕಳೇ. ಪೊಲಿಟಿಕಲ್ ಸೈನ್ಸ್ ಏನು ಮಾಡುತ್ತೆ? ಗ್ರೋತ್ ಮತ್ತು ಡೆವಲಪ್ಮೆಂಟ್ ಬಗ್ಗೆ ಸ್ಟೇಟಿಗೆ ಹೆಲ್ಪ್ ಮಾಡುತ್ತೆ. ಇದು ನಾಲೆಡ್ಜ್ ಕೊಡುತ್ತೆ ನಮಗೆ. ಗ್ರೋತ್ ಆಗಬೇಕು, ಡೆವಲಪ್ ಆಗಬೇಕು ಅನ್ನೋದು ಪೊಲಿಟಿಕಲ್ ಸೈನ್ಸಿಂದ ನಮಗೆ ನಾಲೆಡ್ಜ್ ಬರುತ್ತೆ ಅನ್ನೋದು ಒಂದು ಸೆಂಟೆನ್ಸ್ ಆಯ್ತಲ್ವಾ. ಇದರನ್ನೇ ಒಂದು 8 to 10 ಸೆಂಟೆನ್ಸ್ ಬರೆದ್ರೆ 4 ಮಾರ್ಕ್ಸ್ ಕ್ವಶನ್ ಮುಗೀತು ಮಕ್ಕಳೇ ಆಯಿತಾ. ಅರ್ಥ ಮಾಡ್ಕೊಂಡು ಬರೀರಿ ಆಯಿತಾ, ಬಹಟ್ ಹೊಡೆದು ಬರಿಬೇಡ್ರಿ. ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಬರ್ತ್ ಆ್ಯಂಡ್ birth and growth of state. ಬರ್ತ್ ಸ್ಟಾರ್ಟ್ ಹೇಗೆ ಮಾಡಬೇಕು, ಗ್ರೋತ್ ಹೇಗೆ ಮಾಡಬೇಕು ಸ್ಟೇಟ್ ಅನ್ನೋದು ನಮಗೆ ಹೆಲ್ಪ್ ಯಾವ್ದು ಮಾಡುತ್ತೆ? ಪೊಲಿಟಿಕಲ್ ಸೈನ್ಸ್ ಮಾಡುತ್ತೆ. ಇಟ್ ಪ್ರೊವೈಡ್ಸ್ ಇನ್ಫಾರ್ಮೇಷನ್ ಅಬೌಟ್ ದಿ ಟೈಪ್ ಆಫ್ ಗೌರ್ಮೆಂಟ್ಸ್ ಆ್ಯಂಡ್ ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ ಇನ್ವಾಲ್ವ್ಡ್ ಇನ್ ಫಂಕ್ಷನ್ಸ್ ಆಫ್ ದಿ ಗೌರ್ಮೆಂಟ್. ಇದು ನಮಗೆ ಏನು ಇನ್ಫಾರ್ಮೇಷನ್ ಕೊಡುತ್ತೆ? ಗೌರ್ಮೆಂಟ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡುತ್ತೆ ಮಕ್ಕಳೇ, ಹೌದಲ್ವಾ. ಇಟ್ ಪ್ರೊವೈಡ್ ಇನ್ಫಾರ್ಮೇಷನ್ ಅಬೌಟ್ ಗೌರ್ಮೆಂಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡುತ್ತೆ ಆಯಿತಾ ಮಕ್ಕಳೇ. ಆ್ಯಂಡ್ ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ ಯಾವುದಿದೆ, ಯಾವುದ್ರಲ್ಲಿ ಇನ್ವಾಲ್ವ್ ಆಗಬೇಕು ಅನ್ನೋದನ್ನೆಲ್ಲ ಫಂಕ್ಷನ್ಸ್, ಸ್ಟೇಟಿನ ಫಂಕ್ಷನ್ಸ್ ಎಲ್ಲ ಸ್ಟೇಟ್ ಫಂಕ್ಷನ್ಸ್ ಆಫ್ ಸ್ಟೇಟ್ ಅಂತ ಬರಿತೀನಿ. ಗಿವ್ಸ್ ಇನ್ಫಾರ್ಮೇಷನ್ ಅಬೌಟ್ ಫಂಕ್ಷನ್ಸ್ ಆಫ್ ಸ್ಟೇಟ್ ಆಯಿತಾ. ಸಿಂಪಲ್ ಇದನ್ನೇ ಒಂಚೂರು ಸೆಂಟೆನ್ಸ್ ಮಾಡಿ ಬರೆದ್ಬಿಟ್ರೆ ನಮ್ಮದು 1 ಪಾಯಿಂಟ್ ಆಯಿತು. ಪೊಲಿಟಿಕಲ್ ಸೈನ್ಸ್ ಪ್ರೊವೈಡ್ ಇನ್ಫಾರ್ಮೇಷನ್ ಅಬೌಟ್ ದ ಒರಿಜಿನ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಐಡಿಯಾಸ್ ಸಚ್ ಆಸ್ ಮೊನಾರ್ಕಿ. ಪೊಲಿಟಿಕಲ್ ಸೈನ್ಸ್ ಏನು ಮಾಡುತ್ತೆ? ನಮಗೆ ಪ್ರೊವೈಡ್ ಮಾಡುತ್ತೆ ಮಕ್ಕಳೇ, ಇನ್ಫಾರ್ಮೇಷನ್ನ ಕೊಡುತ್ತೆ. ಯಾವುದ್ರ ಬಗ್ಗೆ? ಬಿಗಿನಿಂಗ್ ಬಗ್ಗೆ, ಸ್ಟೇಟಿನ ಬಿಗಿನಿಂಗ್ ಬಗ್ಗೆ, ಸ್ಟೇಟಿನ ಡೆವಲಪ್ಮೆಂಟ್ ಬಗ್ಗೆ, ಮತ್ತು ಸ್ಟೇಟ್ನ ಹೇಗೆ ಡೆವಲಪ್ ಮಾಡಬೇಕು ಅನ್ನೋ ಐಡಿಯಾಸ್ ಬಗ್ಗೆ. ನೋಡಿ, ಒರಿಜಿನ್ ಆಫ್ ಮೊನಾರ್ಕಿ ಅಂದರೆ ಮಕ್ಕಳೇ ಸಿಂಗಲ್ ರೂಲರ್ ಇರ್ತಾರಲ್ಲ, ಕಿಂಗ್ ಇರ್ತಾರಲ್ಲ, ಒಂದು ಸಿಟಿನ ಒಂದು ಸ್ಟೇಟ್ನ ರೂಲ್ ಮಾಡೋಕ್ಕೆ, ಅದು ಮೊನಾರ್ಕಿ ಅಂತ ಹೇಳ್ತೀವಿ. ಮೊನಾರ್ಕಿ ಬಗ್ಗೆ ಕೊಡ್ತಾರೆ ಇನ್ಫಾರ್ಮೇಷನ್ನು. ಮೊನಾರ್ಕಿ. ದೆನ್ ಫ್ರೀಡಮ್ ಬಗ್ಗೆ ಮಕ್ಕಳೇ, ಫ್ರೀಡಮ್ ಬಗ್ಗೆ ಗೊತ್ತಾಗುತ್ತೆ ನಮಗೆ ಪೊಲಿಟಿಕಲ್ ಸೈನ್ಸಲ್ಲಿ. ಫ್ರೀಡಮ್ ಅಂದರೆ ಮಕ್ಕಳೇ ಕನ್ನಡದಲ್ಲಿ ನಾವು ಸ್ವಾತಂತ್ರ್ಯ ಅಂತ ಹೇಳ್ತೀವಲ್ಲ ಅದು ಆಯಿತಾ. ಆಮೇಲೆ ಜಸ್ಟಿಸ್ ಅಂದರೆ ಮಕ್ಕಳೇ ಇದು ಏನು ಕನ್ನಡದಲ್ಲಿ ವರ್ಡ್ ಬರ್ತಿಲ್ಲ ನನಗೆ. ಜಸ್ಟಿಸ್ ಆಮೇಲೆ ನೆನಪಾದರೆ ಹೇಳ್ತೀನಿ ಮಕ್ಕಳೇ. ಜಸ್ಟಿಸ್. ಆಮೇಲೆ ಲಾಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡುತ್ತೆ. ಲಾಸ್, ಈಕ್ವಾಲಿಟಿ, ಎಲ್ಲರೂ ಒಂದೇ ಅನ್ನೋದು ಗೊತ್ತಾಗುತ್ತೆ ಆಯಿತಾ ಮಕ್ಕಳೇ. ಆಮೇಲೆ ಗುಡ್ ಗೌರ್ಮೆಂಟ್ ಎಷ್ಟು ಒಳ್ಳೇದಿರಬೇಕು, ಹೇಗಿರಬೇಕು ಅನ್ನೋದು ನಮಗೆ ಇನ್ಫಾರ್ಮೇಷನ್ ಕೊಡುತ್ತೆ. ದೆನ್ ವಾರ್ಸ್ ಆ್ಯಂಡ್ ಪೀಸ್. ವಾರ್ ಮಾಡಬಾರ್ದು, ಪೀಸಾಗಿರಬೇಕು, ಎಲ್ಲರೂ ಜೊತೆಯಲ್ಲಿರಬೇಕು, ಒಬ್ರಿಗೊಬ್ರು ಸಹಾಯ ಮಾಡಬೇಕು ಅನ್ನೋದೆಲ್ಲ ನಮಗೆ ಯಾವುದು ಇನ್ಫಾರ್ಮೇಷನ್ ಕೊಡುತ್ತೆ? ಪೊಲಿಟಿಕಲ್ ಸೈನ್ಸ್. ಇಟ್ ಪ್ರೊವೈಡ್ಸ್ ಇನ್ಫಾರ್ಮೇಷನ್ ಅಬೌಟ್ ದ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್. ಸ್ಟ್ರಕ್ಚರ್, ಹೇಗೆ ಆರ್ಗನೈಸ್ ಮಾಡಬೇಕು ವಸ್ತುಗಳನ್ನು ಸ್ಟೇಟಲ್ಲಿ, ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದು ಇನ್ಫಾರ್ಮೇಷನ್ ಕೊಡುತ್ತೆ. ಆಮೇಲೆ ಫಂಕ್ಷನ್ಸ್, ಏನೇನು ಕರ್ತವ್ಯಗಳನ್ನು ಮಾಡಬೇಕು ಅನ್ನೋದು ಹೇಳುತ್ತೆ. ಯಾರಿಗೆ? ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟಿಗೆ. ಇನ್ಫಾರ್ಮೇಷನ್ ಅಬೌಟ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ಸ್ of state and central government. ಆಯ್ತಾ ಮಕ್ಕಳೇ.
ಇಷ್ಟು ಇನ್ಫಾರ್ಮೇಷನ್ ಕೊಡುತ್ತೆ. ಇನ್ನು ಇದೆ, ಇನ್ ದ ಲೈಟ್ ಆಫ್ ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್ ಆ್ಯಕ್ಟಿವಿಟೀಸ್ ಆಫ್ ದಿ ಗೌರ್ಮೆಂಟ್ ಪೊಲಿಟಿಕಲ್ ಸೈನ್ಸ್ ಹೆಲ್ಪ್ಸ್ ಟು ಪ್ಲ್ಯಾನ್ ದ ಫ್ಯೂಚರ್ ಆ್ಯಕ್ಟಿವಿಟೀಸ್. ಬರೀ ಪಾಸ್ಟಲ್ಲಿ ಆಗಿರೋ ಆ್ಯಕ್ಟಿವಿಟೀಸ್, ಪ್ರೆಸೆಂಟಲ್ಲಿ ನಡೀತಿರೋ ಆ್ಯಕ್ಟಿವಿಟೀಸ್ ಅಷ್ಟೇ ಅಲ್ಲ, ಆದರೆ ಮುಂದೆ ಏನು ಆ್ಯಕ್ಟಿವಿಟೀಸ್ ಮಾಡಬೇಕು, ಯಾವ ಥರ ನಡೆಸಬೇಕು ಆ್ಯಕ್ಟಿವಿಟೀಸ್ ಸ್ಟೇಟಲ್ಲಿ ಅನ್ನೋದು ಕೂಡ ನಮಗೆ ಪೊಲಿಟಿಕಲ್ ಸೈನ್ಸ್ ಇನ್ಫಾರ್ಮೇಷನ್ ಕೊಡುತ್ತೆ. ಒಂದು ಮಾಡ್ರನ್ ಸ್ಟೇಟ್ನ ಡೆವಲಪ್ ಮಾಡೋಕ್ಕೆ ಪೊಲಿಟಿಕಲ್ ಸೈನ್ಸ್ ನಮಗೆ ಹೆಲ್ಪ್ ಮಾಡುತ್ತೆ ಮಕ್ಕಳೇ. ಪೊಲಿಟಿಕಲ್ ಸೈನ್ಸ್ ಪ್ರೊವೈಡ್ ನಾಲೆಡ್ಜ್ ಅಬೌಟ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಲಾಸ್ ಆಫ್ ದಿ ಸ್ಟೇಟ್. ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಪೊಲಿಟಿಕಲ್ ಸೈನ್ಸ್ ನಮಗೆ ಯಾವುದ್ರ ಬಗ್ಗೆ ನಾಲೆಡ್ಜ್ ಕೊಡುತ್ತೆ ಮಕ್ಕಳೇ? ಕಾನ್ಸ್ಟಿಟ್ಯೂಷನ್ ಬಗ್ಗೆ ನಾಲೆಡ್ಜ್ ಕೊಡುತ್ತೆ. ಕಾನ್ಸ್ಟಿಟ್ಯೂಷನ್ ಆಯಿತಾ. ಕಾನ್ಸ್ಟಿಟ್ಯೂಷನ್ ಅಂದರೆ ಏನು ಮಕ್ಕಳೇ? ಸಂವಿಧಾನದಲ್ಲಿ ಏನಿರುತ್ತೆ ಮಕ್ಕಳೇ? ಗೊತ್ತಲ್ವಾ, ಇದು ಬರೆದಿರೋರು ಯಾರು? ಡಾಕ್ಟರ್ BR ಅಂಬೇಡ್ಕರ್, ಹೌದಲ್ವಾ? ಇವರು ಇದರಲ್ಲಿ ಏನೇನು ಬರೆದಿದ್ದಾರೆ ಮಕ್ಕಳೇ ಅಂತ ಹೇಳಿದ್ರೆ, ಸ್ಟೇಟಲ್ಲಿ ರೂಲರ್ಸ್ ಹೇಗೆ ರೂಲ್ ಮಾಡಬೇಕು, ಆಯಿತಾ, ನಾವು ಸಿಟಿಸನ್ಸ್ ಆಗಿ ನಮ್ಮ ಡ್ಯೂಟೀಸ್ ಏನು, ನಮ್ಮ ರೈಟ್ಸ್ ಏನು, ಒಂದು ಕಂಟ್ರಿನ ಹೇಗೆ ಡೆವಲಪ್ ಮಾಡಬೇಕು, ಒಂದು ಕಂಟ್ರಿನ ಹೇಗೆ ನಡೆಸಬೇಕು. ನೋಡಿ ಮಕ್ಕಳೇ, ಲೆಜಿಸ್ಲೇಚರಿಂದ ಹಿಡ್ದು, ಎಕ್ಸಿಕ್ಯೂಟಿವ್ ಇಂದ ಹಿಡ್ದು, ಜುಡಿಷಿಯರಿ ಹಿಡ್ದು, ಆಮೇಲೆ ಇದೇನು ಗೌರ್ಮೆಂಟ್ ನಡೆಯುತ್ತಲ್ಲ, ಇದು ರಾಜ್ಯಸಭಾ, ವಿಧಾನಸಭಾ, ಲೋಕಸಭಾ, ಇದೆಲ್ಲ ಪೊಲೀಸು, ಗೌರ್ಮೆಂಟು, ಆಯಿತಾ, ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟು, ಇವರೆಲ್ಲ ಯಾವ ರೂಲ್ಸ್ನ ಫಾಲೋ ಮಾಡೋದು ಅಂದರೆ ಕಾನ್ಸ್ಟಿಟ್ಯೂಷನ್ ರೂಲ್ಸ್. ಕಾನ್ಸ್ಟಿಟ್ಯೂಷನಲ್ಲಿ ಬರೆದಿರುವಂಥದ್ದನ್ನು ಇವರೆಲ್ಲರೂ ಫಾಲೋ ಮಾಡೋದು, ಆಯಿತಾ ಮಕ್ಕಳೇ. ಅದನ್ನು ಬರೆದಿರೋರು ಯಾರು? ಡಾಕ್ಟರ್ BR ಅಂಬೇಡ್ಕರ್. ಇದರಲ್ಲಿ ಏನಿದೆ ಲಾಸ್ ಎಲ್ಲ ಇದೆ, ಅದನ್ನು ನಾವು ಸ್ಟೇಟಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ನಾಲೆಡ್ಜ್ ಅವರು ಕೊಡ್ತಾರೆ. ಪೊಲಿಟಿಕಲ್ ಸೈನ್ಸ್ ಪ್ರೊವೈಡ್ ಮಾಡುತ್ತೆ ಮಕ್ಕಳೇ. ಪೊಲಿಟಿಕಲ್ ಸೈನ್ಸ್ ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದಿ ಆರ್ಗನ್ಸ್ ಆಫ್ ದಿ ಗೌರ್ಮೆಂಟ್. ಈಗ ನಾನು ಹೇಳಿದೆ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಮತ್ತು ಜುಡಿಷಿಯರಿ ಅಂತ. ಇದೆಲ್ಲ ಏನು ಮಕ್ಕಳೇ? ಆರ್ಗನ್ಸ್, ಆಯಿತಾ. ನಮ್ಮ ಆರ್ಗನ್ಸ್ ಯಾವುದು? ಹೆಡ್, ನೋಸ್, ಮೌತ್, ಇದೆಲ್ಲ ಏನು? ಆರ್ಗನ್ಸ್ ಆಫ್ ಅ ಹ್ಯೂಮನ್ ಬಾಡಿ, ಆಯಿತಾ. ಈಗ ನಮ್ಮ ಪೊಲಿಟಿಕಲ್ ಸೈನ್ಸಿನ ಆರ್ಗನ್ಸ್ ಯಾವುದು ಮಕ್ಕಳೇ? ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷಿಯರಿ. ಇಟ್ ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ಯಾವುದ್ಯಾವುದು? ಲೆಜಿಸ್ಲೇಚರ್, ಇದೇನು ಅಂತ ಹೇಳ್ತೀನಿ ಮಕ್ಕಳೇ. ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷಿಯರಿ, ಆಯಿತಾ ಮಕ್ಕಳೇ. ಇದ್ರ ಬಗ್ಗೆ ನಮಗೆ ಏನು ಕೊಡುತ್ತೆ, ಹೇಗೆ ಹೆಲ್ಪ್ ಮಾಡುತ್ತೆ ಇದೆಲ್ಲ ನಮಗೆ ಅನ್ನೋದು ಇನ್ಫಾರ್ಮೇಷನ್ ಕೊಡುತ್ತೆ. ಲೆಜಿಸ್ಲೇಚರ್ ಅಂದರೆ ಮಕ್ಕಳೇ, ಇವರು ಲಾಸ್ನ ಕ್ರಿಯೇಟ್ ಮಾಡ್ತಾರೆ. ಹೀಗೆ ಕೆಲಸಗಳು ನಡಿಬೇಕು, ಹೀಗೆ ರೆಸ್ಪಾನ್ಸ್ ಮಾಡಬೇಕು, ಈ ಥರನೇ ಡೆವಲಪ್ ಆಗಬೇಕು, ಈ ಥರನೇ ನಡಿಬೇಕು, ಆಯಿತಾ. ಇದೆಲ್ಲ ಲಾಸ್ ಯಾರು ಕೊಡ್ತಾರೆ? ಲೆಜಿಸ್ಲೇಚರ್ ಅವರು ಕೊಡ್ತಾರೆ. ಇದನ್ನು ಓದ್ಬಿಟ್ಟು ನೋಡ್ಬಿಟ್ಟು, ಇಲ್ಲ ಎಲ್ಲ ಸ್ಟೇಟಿಗೂ ಇದು ಇಂಪ್ಲಿಮೆಂಟ್ ಮಾಡ್ಬೋದಾ, ಆ ಸ್ಟೇಟ್ ಜನರು, ಈ ಸ್ಟೇಟ್ ಜನರು ಎಲ್ಲರೂ ಇದು ಪಾಲಿಸೋಕ್ಕಾಗತ್ತಾ, ಎಲ್ರಿಗೂ ಅಷ್ಟು ಶಕ್ತಿ ಇದೆಯಾ ಅನ್ನೋದು ಯಾರು ನೋಡ್ತಾರೆ? ಎಕ್ಸಿಕ್ಯೂಟಿವ್ ಅವರು ನೋಡ್ತಾರೆ, ಆಯಿತಾ. ಜುಡಿಷಿಯರಿ ಅವರು ಇವ್ರು ನೋಡ್ಬಿಟ್ಟು, ಹೌದು ಈ ರೂಲ್ಸ್ನ ಎಲ್ಲರೂ ಫಾಲೋ ಮಾಡ್ಬೋದು, ಈ ಲಾಸ್ನ ಎಲ್ಲರೂ ಫಾಲೋ ಮಾಡ್ಬೋದು ಅಂತ ಇವ್ರು ಮುಂದೆ ತಂದರೆ ಎಕ್ಸಿಕ್ಯೂಟಿವ್ ಅವರು ಅದನ್ನು ಕರೆಕ್ಟಾಗಿ ಎಲ್ಲರೂ ಫಾಲೋ ಮಾಡ್ತಿದ್ದಾರಾ ಇಲ್ವೋ, ಎಲ್ಲರೂ ಅದು ಫಾಲೋ ಮಾಡಿಸೋ ಕರ್ತವ್ಯ ಯಾರ್ದು? ಜುಡಿಷಿಯರಿ ಅವ್ರದ್ದು. ಜುಡಿಷಿಯರಿಯಲ್ಲೇ ಕೋರ್ಟ್ಗಳು ಇದೆಲ್ಲ ಬರುತ್ತೆ ಮಕ್ಕಳೇ, ಆಯಿತಾ. ಲೆಜಿಸ್ಲೇಚರ್ ಯಾರು? ಲಾಸ್ನ ತರ್ತಾರಲ್ಲ ಅವರು. ಇಂಪ್ಲಿಮೆಂಟ್ ಅದನ್ನು ಸರಿ ಇದೆಯೋ ಇಲ್ಲೋ ನೋಡಿ, ಇದೆಲ್ಲ ಜನರಿಗೆ ತಲುಪ್ಸೋಕ್ಕೆ ಸರಿನಾ, ಇದೆಲ್ಲರೂ ಜನರು ಪಾಲಿಸಬಹುದಾ ಅನ್ನೋದು ನೋಡಿ ಮುಂದೆ ತರೋರು ಯಾರು? ಎಕ್ಸಿಕ್ಯೂಟಿವ್ ಅವರು. ಜುಡಿಷಿಯರಿಯವರು ಕೊಟ್ಟಿರೋ ರೂಲ್ಸ್ನ ಎಲ್ಲರೂ ಫಾಲೋ ಮಾಡ್ತಿದ್ದಾರೋ ಇಲ್ಲೋ ಅಂತ ನೋಡೋರು ಜುಡಿಷಿಯರಿಯವರು, ಆಯಿತಾ ಮಕ್ಕಳೇ. ಇದು ಮೂರಿನ ಸ್ಟ್ರಕ್ಚರ್ ಮತ್ತು ಫಂಕ್ಷನ್ಸ್ ಬಗ್ಗೆ ನಮಗೆ ಯಾರು ಇನ್ಫಾರ್ಮೇಷನ್ ಕೊಡ್ತಾರೆ? ಪೊಲಿಟಿಕಲ್ ಸೈನ್ಸ್. ಪೊಲಿಟಿಕಲ್ ಸೈನ್ಸ್ ಡೆವಲಪ್ಸ್ ಪೊಲಿಟಿಕಲ್ ಕಾನ್ಷಿಯಸ್ನೆಸ್ ಅಮಾಂಗ್ ದ ಪೀಪಲ್. ಪೊಲಿಟಿಕಲ್ ಸೈನ್ಸು ಪೊಲಿಟಿಕಲ್ ಕಾನ್ಷಿಯಸ್ನೆಸ್. ಈಗೇನು, ಯಾವನ್ ಹೆಲ್ಮೆಟ್ ಹಾಕ್ಕೊಂಡು ಹೋಗ್ತಾನಪ್ಪ, ಹಾಗೆ ಹೋಗೋಣ ಬಾ, ಇಲ್ಲೇ ಸ್ವಲ್ಪ ದೂರದ್ರಲ್ಲಿರೋದು, ಅವರು ಇದೆಲ್ಲ ರೂಲ್ಸ್ ನಮಗೋಸ್ಕರ ಕ್ರಿಯೇಟ್ ಮಾಡಿರೋದು ಮಕ್ಕಳೇ, ಅವರಿಗೋಸ್ಕರ ಕ್ರಿಯೇಟ್ ಮಾಡ್ಕೊಂಡಿರೋದಲ್ಲ, ಬರೀ ಅವರಿಗೆಲ್ಲ, ಅದು ನಮಗೆ, ಆಯಿತಾ. ಆ ಹೆಲ್ಮೆಟ್ ಹಾಕ್ಕೊಂಡು ಹೋಗಿಲ್ಲ ಅಂದರೆ ಏನಾದರೂ ಬೇಡಪ್ಪ ಆಗೋದು, ಆ ಥರ ಯಾರ್ದಾದ್ರೂ ಆಕ್ಸಿಡೆಂಟ್ ಆಗಿಬಿಟ್ರೆ ಅದು ಪ್ರಾಬ್ಲಮ್ ಯಾರಿಗೆ ಹೇಳಿ? ನಮಗೆ ಅಲ್ವಾ. ಅವ್ರು ಏನು ಹೇಳಿದ್ದಾರೆ, ಈಗ ಹಾಕ್ಕೊಂಡು ಹೋಗಿ ಇದರಿಂದ ಉಳಿತೀರಾ ಅಂತ ಹೇಳಿದ್ರೆ ಅದನ್ನು ಕೇಳಬೇಕು ಮಕ್ಕಳೇ ನಾವು, ಹೌದಲ್ವಾ.
ಇಲ್ಲ ಅಂದರೆ ಅಲ್ಲೇನು ಮಾಡಿಬಿಡ್ತೀವಿ ಗೊತ್ತಾ, ಮತ್ತೆ ಹೇಳ್ತೀವಿ ಗೌರ್ಮೆಂಟ್ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ. ಕಲ್ಸ್ಕೊಂಡಿರೋರು ಯಾರು? ನಾವೇ. ಹೆಲ್ಮೆಟ್ ಹಾಕ್ಕೊಂಡು ಹೋಗಲ್ಲ, ಅಲ್ಲಿ ಯಾರಾದರೂ ಹಿಡಿದ್ಬಿಟ್ರೆ 100 ತಗೊಳ್ಳಿ ಸರ್ ಬಿಟ್ಬಿಡಿ, 50 ತಗೊಳ್ಳಿ ಸರ್ ಬಿಟ್ಬಿಡಿ ಅಂತೀವಿ. ಇದನ್ನೆಲ್ಲ ಕಲ್ಸ್ಕೊಂಡಿರೋರು ನಾವೇ ಅಲ್ವಾ? ಹಾಂ, ನಾವು ಕರೆಕ್ಟಾಗಿ ಹೆಲ್ಮೆಟ್ ಹಾಕ್ಕೊಂಡು ಹೋದರೆ ಅವ್ರು ಯಾಕೆ ಹಿಡಿತಾರೆ ನಮಗೆ? ಅವ್ರು ಹಿಡಿದ್ರು ಅದರಲ್ಲಿ ಏನು ರೂಲ್ಸ್ ಇದೆ ಅದನ್ನು ನಾವು ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಅದು ಯಾಕೆ ಅವ್ರು ಜೇಬಿಗೆ ಹಾಕ್ಬಿಟ್ಟು ತಪ್ಪಿಸ್ಕೊಂಡು ಬರೋದು? ಹೌದಲ್ವಾ? ಇದು ತಪ್ಪಲ್ವಾ? ಈ ಥರನೇ ನಾವು ಕಂಟಿನ್ಯೂ ಮಾಡಿದರೆ ಅವ್ರಿಗೆ ಇನ್ನೂ ಈಸಿ. ಅವರಿಗೇನು, ಗೋರ್ಮೆಂಟಿಗೆ ಹೋಗೋ ದುಡ್ಡು ಅವ್ರಿಗೆ ಸಿಗತ್ತೆ, ಅವರು ಅದೇ ಕರ್ತವ್ಯನ ಮಾಡ್ತಾರೆ. ಹೌದಲ್ವಾ? ನಾವು ಫಸ್ಟ್ ಸರಿ ಇದ್ದರೆ ಆಮೇಲೆ ಎಲ್ಲ ಚೇಂಜಸ್ ಆಗುತ್ತೆ ಅಂತ ಅಂದ್ಕೊಳ್ಬೋದು. ನಾವೇ ಸರಿ ಇಲ್ಲ, ನಾವು ನಮ್ಮ ವ್ಯವಸ್ಥೆನ ನೋಡ್ಕೊತೀವಿ ಬೇಗ, ಹೇಗೆ ಗೌರ್ಮೆಂಟ್ ಸರಿಯಾಗು ಅಂದರೆ ಆಗುತ್ತೆ ಮಕ್ಕಳೇ? ನಾವು ಫಸ್ಟ್ ಯಾರಿಗೂ ಈ ಥರ ಕೆಲಸಗಳನ್ನು ನಾವು ಈಸಿ ಮಾಡ್ಕೊಳಕ್ಕೆ ಹೋದ್ರೇ ಈ ಥರ ಎಲ್ಲ ಆಗೋದು. ಆಯಿತಾ? ಇದು ಒಂದು ಸಣ್ಣ ಎಕ್ಸಾಂಪಲಲ್ಲಿ ಅರ್ಥ ಮಾಡಿಸಿದ್ದೀನಿ, ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಆಯಿತಾ ಮಕ್ಕಳೇ? ಕಾನ್ಷಿಯಸ್ನೆಸ್ನ ತರುತ್ತೆ. ಆಯಿತಾ? ಪೊಲಿಟಿಕಲ್ ಸೈನ್ಸ್ ಏನು? ಪೀಪಲ್ಲು ಕಾನ್ಷಿಯಸ್ನೆಸ್ನ ತರುತ್ತೆ. ಆಯಿತಾ? ಕಾನ್ಷಿಯಸ್ನೆಸ್ ಅಂದರೆ ಏನು? ಇಂಡಿವಿಜುವಲ್ ಅವೇರ್ನೆಸ್ ಇರಬೇಕು ಜನರಿಗೆ, ಎಲ್ಲ ಥರದ ಅವೇರ್ನೆಸ್ಗಳು ಪೊಲಿಟಿಕಲ್ ಸೈನ್ಸ್ ತರುತ್ತೆ. ಇಟ್ ಕೀಪ್ಸ್ ದ ಗೌರ್ಮೆಂಟ್ ಆ್ಯಂಡ್ ದ ಪೀಪಲ್ ಪೊಲಿಟಿಕಲಿ ವಿಗಿಲೆಂಟ್ ಅಂದರೆ ಮಕ್ಕಳೇ ಏನದು ಹೈಲಿ ಆ್ಯಕ್ಟಿವ್ ಆಗಿರ್ತೀವಲ್ಲ ಅದನ್ನು ವಿಗಿಲೆಂಟ್, ಅಲರ್ಟ್ ಆಗಿರ್ತೀವಲ್ಲ ಅದನ್ನು ವಿಗಿಲೆಂಟ್ ಅಂತೀವಿ. ಎಚ್ಚರಿಕೆ ಅಂತ ನೋಡಿ ಅಲರ್ಟಿಗೆ. ಆಯಿತಾ? ಅದನ್ನು ವಿಗಿಲೆಂಟ್ ಅಂತ ಹೇಳ್ತೀವಿ. ಹೈಲಿ ಆ್ಯಂಡ್ ಆ್ಯಕ್ಟಿವ್, ಚುರುಕು ಮಾಡುತ್ತೆ ಗೌರ್ಮೆಂಟು. ಪೊಲಿಟಿಕಲ್ ಸೈನ್ಸು ಏನು ಮಾಡುತ್ತೆ? ಗೌರ್ಮೆಂಟು ಮತ್ತು ಪೀಪಲ್ನ ಚುರುಕಾಗಿ, ಆ್ಯಕ್ಟಿವ್ ಆಗಿ ಮತ್ತು ವಿಗಲೆಂಟ್ ಆಗಿ ಇಡುತ್ತೆ. ದ ನಾಲೆಡ್ಜ್ ಅಬೌಟ್ ಬರ್ದೇ ಇಲ್ಲ ನೋಡಿ ನಾನು, ವಿಗಲೆಂಟ್ ಆ್ಯಂಡ್ ಆ್ಯಕ್ಟಿವ್, ವಿಗಿಲೆಂಟ್ ಆ್ಯಂಡ್ ಆ್ಯಕ್ಟಿವ್ ಮಾಡುತ್ತೆ ಪೀಪಲ್ನ. ಆಯಿತಾ ಮಕ್ಕಳೇ? ನೆಕ್ಸ್ಟ್, the knowledge of political science helps leaders and civil servants to understand and find solutions to the problems of people effectively. ಮತ್ತು ಪೊಲಿಟಿಕಲ್ ಸೈನ್ಸ್ ಯಾವ್ದ್ರ ಬಗ್ಗೆ ನಾಲೆಡ್ಜ್ ಕೊಡುತ್ತೆ ಮಕ್ಕಳೇ ಅಂದರೆ, ಲೀಡರ್ಸಿಗೆ ಮತ್ತು ಸಿವಿಲ್ ಸರ್ವೆಂಟ್ಸ್ ಏನಿರ್ತಾರಲ್ಲ, ಗೌರ್ಮೆಂಟ್ ಸರ್ವೆಂಟ್ಸ್, ಇವ್ರಿಗೆ ಏನು ನಾಲೆಡ್ಜ್ ಕೊಡುತ್ತೆ ಅಂದರೆ, ಏನಾದರೂ ಪ್ರಾಬ್ಲಮ್ ಬಂದರೆ ಅದನ್ನು ಸೊಲ್ಯೂಷನ್ ಹೇಗೆ ಹುಡುಕೋದು ಅನ್ನೋದು ಮೊದಲೇ ಎಲ್ಲ ಹೇಳಿ ತಿಳಿಸಿ ಹೋಗಿದ್ದಾರೆ ಪೊಲಿಟಿಕಲ್ ಸೈನ್ಸಲ್ಲಿ. ದ ನಾಲೆಡ್ಜ್ ಆಫ್ ಪೊಲಿಟಿಕಲ್ ಸೈನ್ಸ್ ಸೊಲ್ಯೂಷನ್ಸ್ ಅಂತ ಬರಿತೀನಿ ಮಕ್ಕಳೇ ಇಲ್ಲಿ. ಪ್ರಾಬ್ಲಮ್ ಸೊಲ್ಯೂಷನ್ಸ್ ಓಕೆನಾ ಮಕ್ಕಳೇ? ನೆಕ್ಸ್ಟ್ ಬಂದ್ಬಿಟ್ಟು ದ ನಾಲೆಡ್ಜ್ ಆಫ್ ಪೊಲಿಟಿಕಲ್ ಸೈನ್ಸ್ ಹೆಲ್ಪ್ಸ್ ಟು ರೈಸ್ ಗುಡ್ ಲೀಡರ್ಶಿಪ್ ಆ್ಯಂಡ್ ಗುಡ್ ಸಿಟಿಸನ್ಸ್. ಮತ್ತು ಇದು ಯಾವುದ್ರ ಬಗ್ಗೆ ಇಂಪಾರ್ಟೆನ್ಸ್ ಕೊಡುತ್ತೆ? ಗುಡ್ ಲೀಡರ್ಶಿಪ್. ನೋಡಿ ಮಕ್ಕಳೇ, ಒಳ್ಳೆ ಲೀಡರ್ಸ್ ಇದ್ದರೆ ಒಳ್ಳೆ ಸಿಟಿಸನ್ಸ್, ಒಳ್ಳೆ ಸಿಟಿಸನ್ಸ್ ಇದ್ದರೆ ಒಳ್ಳೆ ಲೀಡರ್ಸ್. ಆಯಿತಾ ಮಕ್ಕಳು? ಎರಡು ತುಂಬ ಇಂಪಾರ್ಟೆಂಟ್. ಗುಡ್ ಸಿಟಿಸನ್ಸ್ ಆ್ಯಂಡ್ ಗುಡ್ ಲೀಡರ್ಸ್ ಹೇಗಾಗಬೇಕು ಅನ್ನೋದು ಕೂಡ, ಹೇಗೆ ನಾವು ಗುಡ್ ಲೀಡರ್ಸ್ ಆಗ್ಬೋದು, ಹೇಗೆ ನಾವು ಗುಡ್ ಸಿಟಿಸನ್ಸ್ ಆಗ್ಬೋದು ಅನ್ನೋ ಇನ್ಫಾರ್ಮೇಷನ್ ಕೂಡ ಪೊಲಿಟಿಕಲ್ ಸೈನ್ಸ್ ಕೊಡುತ್ತೆ ಮಕ್ಕಳೇ. ಪೊಲಿಟಿಕಲ್ ಸೈನ್ಸ್ ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆಂಟ್ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಪೊಲಿಟಿಕಲ್ ಪಾರ್ಟೀಸ್. ಮತ್ತು ಇದು ಯಾವ ಬಗ್ಗೆ ಇನ್ಫಾರ್ಮೇಷನ್ ಕೊಡುತ್ತೆ? ಪೊಲಿಟಿಕಲ್ ಪಾರ್ಟೀಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡುತ್ತೆ. ಫೆಡ್ರಲ್ ಸಿಸ್ಟಮ್, ಡಿವೈಡ್ ಆ್ಯಂಡ್ ರೂಲ್ ಡಿವೈಡಿಂಗ್ ಮಾಡ್ತೀವಲ್ಲ ಮಕ್ಕಳೇ, ಡಿವೈಡ್ ಆ್ಯಂಡ್ ರೂಲ್ ಬರುತ್ತೆ ವರ್ಡ್. ಇದಕ್ಕೆ ಏನು ಮಾಡ್ತೀವಿ? ಡಿವೈಡ್ ಮಾಡ್ತೀವಿ. ಈಗ ನಾನು ಹೇಳಿದೆ ಕ್ಲಾಸಿಂದು, ಸ್ಕೂಲಿಂದು ಇನ್ಫಾರ್ಮೇಷನ್ ಕೊಟ್ಟೆ ಆವಾಗಲೇ, ಡಿವೈಡ್ ಮಾಡಿ ಹೇಗೆ ಕೆಲಸನ ಮಾಡ್ತೀವಿ ಅಂತ. ಆಯಿತಾ? ಹಾಗೆ ಇಲ್ಲಿ ನೋಡಿ, ಸೆಂಟ್ರಲ್ ಗೌರ್ಮೆಂಟ್ ಇರುತ್ತೆ. ಆಯಿತಾ? ಅವರು ಸ್ಟೇಟ್ ಗೌರ್ಮೆಂಟ್ಸಿಗೆ ಕೊಡ್ತಾರೆ. ಸ್ಟೇಟ್ ಗೌರ್ಮೆಂಟ್ ಅವರು ಏನು ಮಾಡ್ತಾರೆ? ಒಂದೊಂದು ಸಿಟಿಗೆ, ಒಂದೊಂದು ವಿಲೇಜಿಗೆ ಬೇರೆ ಬೇರೆ ಇವ್ರನ್ನ ಲೀಡರ್ಸ್ನ ಹೈಯರ್ ಮಾಡ್ತಾರೆ. ಆ ಲೀಡರ್ಸು ಅವರ ಟೌನ್ಗಳಿಗೆ ಬೇರೆ ಬೇರೆ ಲೀಡರ್ಸ್ನ ಹೈಯರ್ ಮಾಡ್ಕೊತಾರೆ. ಅಲ್ಲೇನು ಪ್ರಾಬ್ಲಮ್ಸ್ ಇದೆ ಅವ್ರಿಗೆ ತಿಳಿಸ್ಬೇಕು. ಟೌನ್ಸಲ್ಲಿ ನಡೆದಿದ್ದು ಸಿಟೀಸ್ ಅವ್ರಿಗೆ ತಿಳಿಸ್ಬೇಕು, ಸಿಟಿ ಅವರು ಸ್ಟೇಟಿಗೆ ತಿಳಿಸ್ತಾರೆ, ಸ್ಟೇಟ್ ಅವ್ರು ತೊಗೊಂಡೋಗಿ ನ್ಯಾಷನಲಿಗೆ ತಿಳಿಸಿ ಅದನ್ನು ಪರಿಹಾರವನ್ನು ಹುಡುಕ್ತಾರೆ ಮಕ್ಕಳೇ. ಅದು ಏನು ಮಾಡಬೇಕು? ಲಾರ್ಜ್ ಸ್ಕೇಲ್ ಪ್ರಾಬ್ಲಮ್ಸ್. ಇಲ್ಲಪ್ಪ ಸ್ಟೇಟಲ್ಲೇ ಆಗುತ್ತೆ, ನಾವೇ ಮಾಡ್ಬೋದು ಅಂದರೆ ಸ್ಟೇಟ್ ಅವರೇ ಅಲ್ಲಿಗೆ ಮಾಡ್ತಾರೆ. ಇಲ್ಲ ಸಿಟಿಯವರೇ ನಾವೇ ಇದನ್ನು ಪ್ರಾಬ್ಲಮ್ನ ಸೊಲ್ಯೂಷನ್ ತೆಗಿಬೋದು ಅಂದರೆ ಅವರೇ ತೆಗಿತಾರೆ. ಆಯಿತಾ ಮಕ್ಕಳೇ? ಈ ಥರ ಇರುತ್ತೆ. ಇದನ್ನು ನಾವು ಫೆಡ್ರಲ್ ಸಿಸ್ಟಮ್ ಅಂತ ಹೇಳ್ತೀವಿ. ಮತ್ತು ಲೋಕಲ್ ಬಾಡೀಸ್, ಈಗ ಹೇಳಿದ್ನಲ್ಲ ಟೌನಲ್ಲಿ ಅದರಲ್ಲಿ ಎಲ್ಲ, ಅದು ಲೋಕಲ್ ಬಾಡೀಸ್ ಅಂತ ಹೇಳ್ತೀವಿ. ಪೊಲಿಟಿಕಲ್ ಸೈನ್ಸ್ ಡೀಲ್ಸ್ ವಿತ್ ಐಡಿಯಾಲಜಿ. ಫೆಡ್ರಲ್ ಸಿಸ್ಟಮ್, ಫೆಡ್ರಲ್ ಸಿಸ್ಟಮ್ ಅಂತ ಬರೀತೀನಿ ಮಕ್ಕಳೇ. ಫೆಡ್ರಲ್ ಸಿಸ್ಟಮ್, ಪೊಲಿಟಿಕಲ್ ಪಾರ್ಟೀಸ್, ಆಯಿತಾ? ಈಗ ನೆಕ್ಸ್ಟ್ ಹೋಗೋಣ.
Political science deals with ideologies which inspire the influence active political involvement of people. ಮತ್ತು ಪೊಲಿಟಿಕಲ್ ಸೈನ್ಸ್ ಐಡಿಯಾಲಜೀಸ್ನ ಕೊಡುತ್ತೆ, ಐಡಿಯಾಸ್ನ ಕೊಡುತ್ತೆ, ಯಾವುದ್ರ ಬಗ್ಗೆ, ಹೌ ಟು ಇನ್ವಾಲ್ವ್, ಹೇಗೆ ನಾವು ಇನ್ವಾಲ್ವ್ ಆಗಬೇಕು ಸ್ಟೇಟ್ ಕೆಲಸಗಳಲ್ಲಿ, ಕಾರ್ಯಗಳಲ್ಲಿ, ಗೌರ್ಮೆಂಟ್ ಕಾರ್ಯಗಳಲ್ಲಿ, ನಮ್ಮ ದೇಶದ ಕಾರ್ಯಗಳಲ್ಲಿ ನಾವು ಹೇಗೆ ಇನ್ವಾಲ್ವ್ ಆಗಬೇಕು ಅನ್ನೋದು ಜನರಿಗೆ ತಿಳುವಳಿಕೆನ ಕೊಡುತ್ತೆ. ಪೊಲಿಟಿಕಲ್ ಸೈನ್ಸ್ ಪ್ರೊವೈಡ್ ದ ನಾಲೆಡ್ಜ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಮತ್ತು ನೋಡಿ ಮಕ್ಕಳೇ, ಇಂಟರ್ನ್ಯಾಷನಲ್ ರಿಲೇಷನ್ಸು ತುಂಬ ಇಂಪಾರ್ಟೆಂಟು. ಯಾಕೆ ಹೇಳಿ, ಈಗ ನಮ್ಮ ಅಕ್ಕಪಕ್ಕದ ಜನರ ಜೊತೆ ನಾವು ತುಂಬ ಚೆನ್ನಾಗಿದ್ದರೆ ನಮ್ಮ ಪ್ರಾಬ್ಲಮಲ್ಲಿ ನಮ್ಮ ಎಲ್ಲೋ ಇರೋ ರಿಲೇಟಿವ್ಸ್ ಬರಲ್ಲ ಬೇಗ, ಹೌದಲ್ವಾ? ನಮ್ಮ ಅಕ್ಕಪಕ್ಕ ಇರೋರೇ ಬೇಗ ಬಂದು ನೋಡೋದು, ಆಯಿತಾ ಮಕ್ಕಳೇ? ಅದಕ್ಕೆ ಆ ಥರನೇ ದೇಶದ ಅಕ್ಕಪಕ್ಕನೂ ನಾವೇನಿರಬೇಕು, ನಮ್ಮ ರಿಲೇಷನ್ಶಿಪ್ಪು ತುಂಬ ಚೆನ್ನಾಗಿರಬೇಕು. ಯಾಕಂದರೆ ಕಷ್ಟ ಕಾರ್ಯಗಳಲ್ಲಿ ಅವರೇ ಬೇಗ ಬರೋದು. ಮತ್ತು ಜಗಳಗಳಾದರೂ ಅವ್ರ ಜೊತೆನೇ ನಮ್ಮ ಜಗಳಗಳು ಆಗೋದು ಕೂಡ, ಹೌದಲ್ವಾ? ರಿಲೇಷನ್ಸ್ ಇರ್ತಾರಲ್ಲ, ಅವ್ರ ಜೊತೆ ಎಲ್ಲೋ ಇದ್ದವ್ರ ಜೊತೆ ಜಾಸ್ತಿ ಜಗಳಗಳಾಗಲ್ಲ, ಅಕ್ಕಪಕ್ಕ ಇರ್ತಾರೆ ನೋಡಿ, ಅವ್ರ ಜೊತೆನೇ ಆಗೋದು, ಹೌದಲ್ವಾ? ಈ ವಾರ್ಸ್, ಪೀಸ್ ಇದೆಲ್ಲ ಮೇಂಟೈನ್ ಮಾಡಬೇಕಂದ್ರೆ ನಮ್ಮ ರಿಲೇಷನ್ಶಿಪ್ಪು ಯಾರ ಜೊತೆ, ಬೇರೆ ನೇಷನ್ಸ್ ಜೊತೆ ತುಂಬ ಇಂಪಾರ್ಟೆಂಟ್ ಮಕ್ಕಳೇ, ಆಯಿತಾ? ರಿಲೇಷನ್ಶಿಪ್ ಆಫ್ ನೇಷನ್ ರಿಲೇಷನ್ಶಿಪ್ ಇದು ಕೂಡ ತುಂಬ ಚೆನ್ನಾಗಿರಬೇಕು. ನೋಡಿ ಮಕ್ಕಳೇ, ಎಷ್ಟು ಪಾಯಿಂಟ್ಸ್ ಸಿಕ್ಕಿದೆ ಇದರಲ್ಲಿ. ಒಂದು 8-10 ಪಾಯಿಂಟ್ಸ್ ನೆನ್ಪಿಟ್ಕೊಂಡು ಬರೆಯೋಕ್ಕೆ ಬರಲ್ವಾ? ತುಂಬ ಈಸಿ. ಇಟ್ ಗಿವ್ಸ್ ಇಂಪಾರ್ಟೆನ್ಸ್ ಆರ್ ಇನ್ಫಾರ್ಮೇಷನ್ ಅಬೌಟ್ ಬರ್ತ್ ಆ್ಯಂಡ್ ಗ್ರೋತ್. ಇಟ್ ಗಿವ್ಸ್ ಇನ್ಫಾರ್ಮೇಷನ್ ಅಬೌಟ್ ಗೌರ್ಮೆಂಟ್. ಇಟ್ ಪ್ರೊವೈಡ್ಸ್ ನಾಲೆಡ್ಜ್ ಅಬೌಟ್ ಫಂಕ್ಷನ್ಸ್. ಆ್ಯಂಡ್ ಚೂರು ವರ್ಡ್ಸ್ನ ಚೇಂಜ್ ಮಾಡಬೇಕಷ್ಟೇ. ನಮಗೇನು ಗೊತ್ತಿದೆ ಅದನ್ನೇ ಒಂಚೂರು ವರ್ಡ್ಸ್ನ ಚೇಂಜ್ ಮಾಡಿ ಆರ್ಟ್ ಅಂತ ಹೇಳ್ತೀವಿ ನೋಡಿ, ಆ ಥರ. ಆರ್ಟಲ್ಲಿ ಏನು ಮಾಡ್ತೀವಿ, ಅದೇ ಪೇಂಟಿಂಗ್ನ ಇನ್ನೊಂಚೂರು ಚೆನ್ನಾಗಿ ಮಾಡೋಕ್ಕೆ ಇನ್ನೊಂಚೂರು ಕಲರ್ಸ್ ಹಾಕಲ್ವಾ, ಆ ಥರ ಇನ್ನೊಂಚೂರು ಒಳ್ಳೆ ವರ್ಡ್ಸ್ ಹಾಕಿಬಿಟ್ರೆ ನಮ್ಮ ಆನ್ಸರು ಕ್ರಿಯೇಟ್ ಆಗಿಬಿಡುತ್ತೆ. ಫಂಕ್ಷನ್ಸ್ ಆಫ್ ಸ್ಟೇಟು, ಮೊನಾರ್ಕಿ, ಫ್ರೀಡಮ್ ಇದೆಲ್ಲ ಒಂಚೂರು ನೆನ್ಪಿಟ್ಕೊಳ್ಬೇಕು. ಇದನ್ನು ಚೆನ್ನಾಗಿ ವರ್ಡ್ಸ್ ಹಾಕಿ ಬರೆದ್ಬಿಟ್ರೆ ಇಲ್ಲಿಗೆ ನಮ್ಮ ಆನ್ಸರು ಮುಗ್ದೋಗ್ಬಿಡುತ್ತೆ, ಆಯಿತಾ ಮಕ್ಕಳೇ? Thus, the study of political science helps us to understand the need for a state. ಸ್ಟೇಟಿಗೆ ಏನು ನೀಡಿದೆ, ಗುಡ್ ಗವರ್ನೆನ್ಸ್ ಹೇಗೆ ಮಾಡಬೇಕು. ಗವರ್ನೆನ್ಸ್ ಅಂದರೆ ಮಕ್ಕಳ ಗೌರ್ಮೆಂಟ್ ಹೇಗೆ ರೂಲ್ಸ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಿಸಬೇಕು ಅನ್ನೋದು. ದ ರೂಲ್ ಆಫ್ ದಿ ಲೀಡರ್ಸ್ ಆ್ಯಂಡ್ ಪೀಪಲ್ಸ್ ಪಾರ್ಟಿಸಿಪೇಷನ್. ಲೀಡರ್ಸ್ ಹೇಗೆ ರೂಲ್ ಮಾಡಬೇಕು, ಅದರಲ್ಲಿ ಪೀಪಲ್ ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕು. ಇಟ್ ಹೆಲ್ಪ್ಸ್ ದ ಪೀಪಲ್ ಟು ಬಿಕಮ್ ಗುಡ್, ರೆಸ್ಪಾನ್ಸಿಬಲ್, ಕಲ್ಚರ್ಡ್ ಆ್ಯಂಡ್ ಆ್ಯಕ್ಟಿವ್ ಸಿಟಿಸನ್ಸ್. ಒಳ್ಳೆಯವ್ರು ಹೇಗಾಗಬೇಕು ಅನ್ನೋದು ಗೊತ್ತಾಗುತ್ತೆ. ದ ನಾಲೆಡ್ಜ್ ಆಫ್ ಪೊಲಿಟಿಕಲ್ ಸೈನ್ಸ್ ಕಾಂಟ್ರಿಬ್ಯೂಟ್ಸ್ ಟು ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಅ ಜಸ್ಟ್, ಪೀಸ್ಫುಲ್, ಪ್ರೋಗ್ರೆಸಿವ್ ಆ್ಯಂಡ್ ಹ್ಯಾಪಿ ಸ್ಟೇಟ್. ಹ್ಯಾಪಿ ಸ್ಟೇಟ್ನ ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ವಿಚ್ ಈಸ್ ದ ಡ್ರೀಮ್ ಆಫ್ ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಪೀಪಲ್. ತುಂಬ ಜನರಿಗೆ ಏನಿರುತ್ತೆ, ನಾನು ಒಂದು ಒಳ್ಳೆ ಗುಡ್ ಸಿಟಿಸನ್ ಆಗಿ ಇರಬೇಕಪ್ಪ ನನ್ನ ದೇಶಕ್ಕೆ ಅನ್ನೋದು ತುಂಬ ಜನರ ಒಂದು ಕನಸಾಗಿರುತ್ತೆ ಮಕ್ಕಳೇ, ಆಯಿತಾ? ಈ ಕನಸಲ್ಲಿ ನಾವು ಕೂಡ ಇರೋಣ ಅಂತ ಹೇಳ್ಕೊತ ಇಲ್ಲಿಗೆ ನನ್ನ ಈ ಚಾಪ್ಟರ್ ಮುಗೀತು ಮಕ್ಕಳೇ. ನೆಕ್ಸ್ಟ್ ಚಾಪ್ಟರ್ ನೋಡೋಣ, ಆಯಿತಾ ಮಕ್ಕಳೇ? ಇದು ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ಕ್ಲಿಯರ್ ಮಾಡೋಣ, ಆಯಿತಾ? ತುಂಬ ಶಾರ್ಟಾಗಿ, ತುಂಬ ಸ್ವೀಟಾಗಿ ಕೊಟ್ಟಿದ್ದಾರೆ ಚಾಪ್ಟರ್ನ. ತುಂಬ ಈಸಿ ಇದೆ. ಪೊಲಿಟಿಕಲ್ ಸೈನ್ಸ್ ಅಂದರೆ ಏನು, ಪೊಲಿಟಿಕಲ್ ಸೈನ್ಸ್ನ ಇಂಪಾರ್ಟೆನ್ಸ್ ಏನು, ಅದನ್ನು ಯಾರು ಫಸ್ಟು ತೊಗೊಂಡು ಬಂದರು, ಗ್ರೀಕ್ ಅವ್ರು ತೊಗೊಂಡು ಬಂದರು, ಆಯಿತಾ? ಅದರಲ್ಲಿ ಯಾರು ಒಂದು 3-4 ಜನದ ಹೆಸರು ಕೊಟ್ಟಿದ್ದಾರೆ, ಅದನ್ನು ನೆನ್ಪಿಟ್ಕೊಳ್ಬೇಕು. ಅವ್ರು ಯಾವ ಬುಕ್ಸ್ನ ಬರೆದಿದ್ದಾರೆ ಅದನ್ನು ನೆನ್ಪಿಟ್ಕೊಳ್ಬೇಕು. ನಮ್ಮ ಇಂಡಿಯನ್ ಆಗಿರುವಂಥ ಕೌಟಿಲ್ಯ ಯಾವ ಬುಕ್ನ ಬರೆದಿದ್ದಾರೆ ಅದನ್ನು ನೆನ್ಪಿಟ್ಕೊಳ್ಬೇಕು ಮಕ್ಕಳೇ. ಆಮೇಲೆ ಇದರ ಇಂಪಾರ್ಟೆನ್ಸ್ ಏನಂತ ಕೇಳ್ತಾರೆ, ಆಯಿತಾ? ಇದನ್ನು ಏನು ಇಂಪಾರ್ಟೆನ್ಸ್ ಅಂತ ಈಗ ನೀವು ಅರ್ಥ ಮಾಡ್ಕೊಂಡಿದ್ದೀರಲ್ಲ, ತುಂಬ ಈಸಿ ಬರೆಯೋದು, ಆಯಿತಾ? ಇದನ್ನು ಕೇಳ್ತಾರೆ, ಆಯಿತಾ ಮಕ್ಕಳೇ? ನೆಕ್ಸ್ಟ್ ತುಂಬ ಈಸಿ ಇರೋ ಚಾಪ್ಟರ್ ಫಿನಿಶ್ ಆಗಿದೆ. ನೆಕ್ಸ್ಟ್ ನೋಡೋಣ ಯಾವ ಚಾಪ್ಟರ್ ಅಂತ. ಥ್ಯಾಂಕ್ ಯು ಮಕ್ಕಳೇ.